ಶ್ರೀಗುರುಭ್ಯೋ ನಮಃ ಹರಿಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಷ್ಣೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಸುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಸತ್ಯಪ್ರಿಯಂ ಸಕಲಲೋಕನಮಸ್ತೆ ವಂದೇ ಭವಘ್ನಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರುತ್ವಾ ಹನುಮದುರಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಮಭಿರೋಚಯತೆ ಸ ರಾಮಃ. ಆರುಹ್ಯ ವಾಯುಸುತಮಂಗರಗೇನ ಯುಕ್ತಃ ಸೌಮಿತ್ರಿಣಾ ಸರವಿಜಃ ಸಹ ಸೇನಯಾಗಾತ್. ವಿಭೀಷಣ ಶರಣಾಗತಿಗೋಸ್ಕರ ಬಂದ. ಆಗ ರಾಮದೇವರೆಲ್ಲರ ಅಭಿಪ್ರಾಯ ಕೇಳಿದರು. ಎಲ್ಲರೂ ಬೇಡ ಅಂತ ಹೇಳಿದರು. ಹನುಮಂತ ಮಾತ್ರ ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿದಾಗ ರಾಮದೇವರು ಹನುಮಂತನ ಮಾತನ್ನು ಒಪ್ತಾ, ಮುಂದೆ ನಾನು ವ್ರತ ಮಾಡಿದ್ದೇನೆ, ತದ್ವಚ ಎಂದೂ ಕೂಡ ನಾನು ಸ್ಥಿರಮಾಗ್ರಹಿಷ್ಯೆ ಪಾದಪ್ರಪನ್ನಂ ಇದಮೇವ ಸದಾ ವ್ರತಂ ಮೇ. ಪಾದಪ್ರಪನ್ನಂ, ಯಾರು ಪಾದಗಳಿಗೆ ಪ್ರಪನ್ನರಾಗ್ತಾರೆ ಅವರನ್ನು ನಾನು ಗ್ರಹಣ ಮಾಡಿಯೇ ಮಾಡ್ತೇನೆ. ಪಾದಗಳಿಗೆ ಪ್ರಪನ್ನರಾಗಲು ಸಂಪೂರ್ಣವಾಗಿ ಶರಣಾಗತರಾಗಿ ಯಾರು ಬರ್ತಾರೆ ಅವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂಥೇಳಿ ನನ್ನ ಸದಾವ್ರತ ಅಂತ ಹೇಳಿದ್ದರಿಂದ ಎಂದೂ ದೇವರು ಕೈ ಬಿಡೋದೇ ಇಲ್ಲ. ಮತ್ತು ಹೀಗೆ ತಗೋಬೇಕು, ಸದಾ ಪಾದಪ್ರಪನ್ನನಾಗ್ತಾನಲ್ಲ ಅವನನ್ನು ನಾನು ಎಂದೂ ಕೈ ಬಿಡೋದಿಲ್ಲ ಅಂಬೋದು ನಾನು ಸದಾ ಮಾಡಿರತಕ್ಕಂಥ ವ್ರತ. ಇಲ್ಲಿ ಪಾದ ಶಬ್ದಕ್ಕೆ ಪದ ಅಂತನೂ ಅರ್ಥ, ಪದಪ್ರಪನ್ನ ಅಂತ ಅರ್ಥ. ಪದಪ್ರಪನ್ನ ಅಂದರೆ ಪದ ಅಂದರೆ ಶಾಸ್ತ್ರ. ನನ್ನ ಶಾಸ್ತ್ರವನ್ನು ಯಾರು ಅಧ್ಯಯನವನ್ನು ಮಾಡ್ತಾರೋ ಅವರನ್ನು ನಾನು ಎಂದೂ ಕೈ ಬಿಡೋದಿಲ್ಲ. ಭಗವದ್ಗೀತೆ ಕಡೆ ಬಂದಿರೋದು ಅದೇನೆ. ಯಾರು ಇದನ್ನು ಅಧ್ಯಾಪನಗಳನ್ನು ಮಾಡ್ತಾರೆ ಅತ್ಯಂತ ನನಗೆ ಪ್ರಿಯರವರು. ಬೇರೆ ಎಲ್ಲದಕ್ಕಿಂತಲೂ ಯಾರು ಪ್ರಿಯರು? ಏದಂ ಪರಮಂ ಗುಹ್ಯಂ ಮದ್ಭಕ್ತೇಶು ಏನೋ ಉಪದೇಶವನ್ನು ಮಾಡ್ತಾನೋ ಅವನು ನನಗೆ ಅತ್ಯಂತ ಪ್ರಿಯ. ಅವನಿಗಿಂತ ಹೆಚ್ಚು ಪ್ರಿಯ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಅವನು ಹೆಚ್ಚು ಪ್ರಿಯ, ಅವನಿಗಿಂತ ಹೆಚ್ಚು ಪ್ರಿಯ ಇಲ್ಲ ಅಂತ ಹೇಳಿದ್ರಿಂದ ಸದಾ ಪ್ರಪನ್ನ ಅನ್ನೋದಕ್ಕೆ ಅರ್ಥ. ಏದಂ ಪರಮಂ ಗುಮ್ಯಂ ಮದ್ಭಕ್ತೇಶು ಅಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇ ವೈಶ್ಯತ್ಯ ಸಂಶಯ. ಅಲ್ಲಿ ಭಕ್ತಿ ನನ್ನಲ್ಲೇ ಬರ್ತಾನೆ ಅಂತ ಹೇಳಿದ್ರೆ ಅದನ್ನು ಅಸಂಶಯ, ಮತ್ತೆ ವ್ರತ ಅದು ಅಸಂಶಯ. ಹೀಗಿರೋದ್ರಿಂದ ಎರಡಕ್ಕೂ ಅನ್ವಯ. ದೇವರನ್ನ ಪಾದ ಹಿಡಿಯೋದು ಅಂದ್ರೆ ಹೇಗೆ? ಪಾದ ಸಿಗೋದಿಲ್ಲ, ಪದಗಳು ಸಿಗುತ್ತಾ, ಪದಗಳ ಮೂಲಕ ಪಾದ. ಅದರಿಂದ ದೇವರನ್ನ ಪಾದ ಇನ್ನೊಂದು ಅರ್ಥ ಸ್ವರೂಪ ಅಂತ ಅರ್ಥ. ಪಾದಪ್ರಪನ್ನ, ನನ್ನ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡು. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾರು ಸರಿಯಾಗಿ ತಿಳ್ಕೊಳ್ತಾರಲ್ಲ ಅವರು ನನ್ನ ಎಂದೂ ಕೈ ಬಿಡೋದಿಲ್ಲ. ಅದೇ ಅನನ್ಯಾಹ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ಉಪಾಸತೆ ಅಲ್ಲ, ಪರ್ಯುಪಾಸತೆ. ಅವರನ್ನು ಏನು ಮಾಡೋದಿಲ್ಲ, ಕೈ ಬಿಡೋದೇ ಇಲ್ಲ. ಯೋಗಕ್ಷೇಮಂ ಮಹಾಮ್ಯಹಂ. ಇದೆಲ್ಲ ಕೂಡ ಅದು ಕೃಷ್ಣನಾಗಿ ಹೇಳಿದ ಮಾತು, ರಾಮನಾಗಿ ಹೇಳಿದ ಮಾತು. ಎಲ್ಲ ಮಾತುಗಳಲ್ಲೂ ಕೊಟ್ಟು ಸಾರಾಂಶ ಏನೋ, ದೇವರೆಂದೂ ಕೂಡ ಭಕ್ತರನ್ನು ಕೈ ಬಿಡೋದೇ ಇಲ್ಲ. ಸಬ್ರಹ್ಮಕಾಃ ಸುರಗಣಾಃ ಸಹ ದೈತ್ಯಮರ್ತ್ಯಾಃ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ ನೇಷಾಭಯಂ ನಮಮ ರಾತ್ರಿಚರಾದಮುಷ್ಮಾತ್ ಶುದ್ಧ ಸ್ವಭಾವ ಇತಿ ಚೈನಮಹಂ ವಿಜಾನೇ. ಇನ್ನು ನನಗೆ ಮೋಸಾಗಿಸೋ ಪ್ರಶ್ನೆ ಬರೋದೇ ಇಲ್ಲ. ಯಾರೇನೇ ಮಾಡಿದ್ರೆ ಯೋಚನೆಯೇ ಇಲ್ಲ. ಬ್ರಹ್ಮರುದ್ರಾಜ ಸಮಸ್ತ ದೇವತೆಗಳು, ದೈತ್ಯರು, ಮನುಷ್ಯರು ಎಲ್ಲ ಸೇರಿ ಒಟ್ಟಾಗಿ ಬಂದರೂ ಕೂಡ ನನ್ನ ಬೆರಳಾಗಲಾರಿಸೋದು ಯಾರಿಗೂ ಸಾಧ್ಯ ಇಲ್ಲ. ಅದರಿಂದಾಗಿಯೇ ನನಗೆ ಇಬ್ಬರು ಮೋಸ ಮಾಡೋದು ಪ್ರಶ್ನೆಯೂ ಇಲ್ಲ. ಮೋಸ ಮಾಡಿದರೆ ಯಾರು ಉಳ್ಕೊಳ್ಳೋದು ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಶುದ್ಧ ಸ್ವಭಾವ, ಶುದ್ಧ ಸ್ವರೂಪ. ಇವರು ಶುದ್ಧ ಸ್ವರೂಪಾವ ಅಂದ್ರೇನು? ಸಾತ್ವಿಕ ಸ್ವಭಾವ. ಸಾತ್ವಿಕ ಸ್ವಭಾವ ಅಂದರೆ ಮುಕ್ತಿಯೋಗ್ಯ, ಶರಣಾಗತರಾಗಲಿಕ್ಕೆ ಅರ್ಹ, ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ. ಇತಿ ಚೈನಮಹಂ ವಿಜಾನೆ. ಅಹಂ ವಿಜಾನೆ, ಇದು ನನಗೆ ಸರಿಯಾಗಿ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ, ವಿಶೇಷತಃ ಗೊತ್ತಿದೆ, ಜನ್ಮಾಂತರ ಗೊತ್ತಿದೆ, ಎಲ್ಲವನ್ನು ತಿಳಿಸಿದೆ. ಇತ್ಯುಕ್ತವಾಕ್ಯವುತತಂ ಸ್ವಜನಂ ವಿಧಾಯ ರಾಜ್ಯೇ ಅಭ್ಯಷೇಚಯದಪಾರ ಸುಸತ್ವರಾಶಿ ಮತ್ವಾ ತೃಣೋಪಮಮಶೇಷ ಸತಂತಕಂ ತಂ
ರಕ್ಷಪತಿ ತ್ವವರಜಸ್ಯ ದದೌ ಸಲಂಕಾಂ. ಇಲ್ಲೂ ಹಿಂದೂ ಕೂಡ ಅಷ್ಟೇ, ನನಗೆ ಗೊತ್ತಿದೆ ಯೋಚನೆ ಇಲ್ಲ ಅಂತ ಹೇಳ್ತಾ ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳ್ತೀವಲ್ಲ, ಇನ್ನೊಂದನ್ನು ಯೋಚನೆ ಮಾಡಬೇಕು. ಅಕಸ್ಮಾತ್ ಆಗದೆ ಹೋದರೆ ಅದು ಯೋಚನೆ ಮಾಡಬೇಕು ಯಾವಾಗಲೂ ಕೂಡ. ರಾಜನೀತಿಯಲ್ಲಿ ಅದೊಂದು ಭಾಗ ಇದೆ. ಆಗದೆ ಹೋದ್ರೆ ಏನಾಗುತ್ತಾಗ ರಿಸ್ಕ್ ಇದೆ, ರಿಸ್ಕ್ ಅವಾಯ್ಡ್ ಮಾಡಬೇಕು. ರಿಸ್ಕ್ ಅವಾಯ್ಡ್ ಮಾಡೋಕ್ಕಾದ್ರೆ ಏನು ಮಾಡಬೇಕಾಗ ಇದನ್ನು ಎರಡನ್ನೂ ಯೋಚನೆ ಮಾಡಿದ್ರೆ ಏನಾಗೋದಿಲ್ಲ. ಆಗ ತಯಾರಿರ್ಬೇಕು, ಎರಡಕ್ಕೂ ತಯಾರಿದ್ರೆ ಅವಾಗ ನಿಶ್ಚಿಂತೆ. ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಯಿತು, ಹಾಗಾಯಿತು ಹೀಗಾಯಿತು ಅಂಥೇಳಿ ಅವಾಗ ಕೈ ಕೊಟ್ಬಿಟ್ರು. ಅವರು ಕೈ ಕೊಡ್ತಾರೆ, ಅಲ್ಲಿ ಯೋಚನೆ ಮಾಡಿರಬೇಕು. ಕೈ ಕೊಟ್ಟರೆ ಏನಾಗಬಹುದು ಅದನ್ನು ಯೋಚನೆ ಮಾಡಿದರೆ ಏನಾಗುತ್ತಾಗ. ಇವತ್ತು ಲೋಕದಲ್ಲಿ ಹಾಗೇನೆ, ಇವತ್ತು ಹೀಗಿದೆ. ಈಗ ದೇವರಿದ್ದಾನೆ ಇಲ್ಲ ಅಂತ ಗೊಂದಲ ಇದೆ, ದೇವರಿದ್ದಾನೆ ಇಲ್ಲ ಅಂತ ಗೊಂದಲ ಅಂತ ತಿಳ್ಕೊಬೋಣ. ಏನು ಮಾಡಬೇಕು? ಸೇಫರ್ ಸೈಡ್ ಏನು ಮಾಡ್ಬೇಕು? ಈಗ ದೇವರಿದ್ದ ಅಂತ ತಿಳ್ಕೊಂಡ್ರೆ ಪ್ರಾಬ್ಲಮ್ಮೇ ಇಲ್ಲ. ಯಾಕೆ? ಅಕಸ್ಮಾತ್ ಇಲ್ಲ, ಯೋಚನೆ ಇಲ್ಲ ಅದರಿಂದ. ಆದ್ರೆ ಇಲ್ಲ ಅಂತ ಕೂಡ ಇದ್ದು ಬಿಟ್ರೆ ಭಾರಿ ಪಂಚಾಯತ್ ಆಗುತ್ತೆ. ಅದು ಯಾವಾಗಲೂ ಕೂಡ ಸೇಫರ್ ಸೈಡ್ ಇರಬೇಕು. ಆ ಕಾಮನ್ ಸೆನ್ಸ್ ಇದ್ದರೂ ಕೂಡ ಏನಾಗುತ್ತೆ ಲೋಕದೊಳಗೆ ಆಸ್ತಿಕೆ ಬೆಳೆಯುತ್ತೆ. ಬೆಳೆಸ್ಬೇಕದು ಯಾವ ಕಾಲಕ್ಕೂ ಕೂಡ. ಮಕ್ಕಳಿಗೆ ಹೇಳ್ಬೇಕು, ಹಾಗೆ ಹೇಳ್ಬೇಕು. ಅಕಸ್ಮಾತ್ ಇದ್ರೆ ಏನಪ್ಪ ಮಾಡ್ತೀಯ ನೀನೀಗ? ಇಲ್ಲ ಅಂತ ಯಾರೋ ಹೇಳಿದ್ದಾರೆ ನಂಬ್ತೀಗ. ಅಕಸ್ಮಾತ್ ಇದ್ರೆ ಏನು ಮಾಡ್ತೀಯ? ಹೋಗಲಿ. ಆ ಮಾತು ಭಾರಿ ಯೋಚನೆ ಮಾಡಿ ಶುರುವಾಗ್ತಾನೆ. ಗೊತ್ತಾಯ್ತಾ? ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಆಸ್ತಿಕೆ ಹೋಗೋದು ಯಾವಾಗಲೂ ಸೇಫ್. ಅದು ಇಲ್ಲ ಏನು ಯೋಚನೆ ಇಲ್ಲ. ಆಫೀಸರ್ ಇದ್ದಾರೆ ಅಂತೇಳಿ ಕೆಲಸ ಮಾಡಿದ, ಅಲ್ಲಿ ಇರಲಿಲ್ಲ ಬೈ ಚಾನ್ಸ್, ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದೆ, ಯೋಚನೆ ಇಲ್ಲ. ಅಕಸ್ಮಾತ್ ಇಲ್ಲ ಅಂತ ತಿಳ್ಕೊಂಡ್ಬಾರ್ದೆ ಇದ್ದವನು ಪದೀತಾ ಇದ್ದಾಗ ಸಸ್ಪೆಂಡೆಡ್ ಡಿಸ್ಮಿಸ್ ಆಗ್ತಾರೆ, ತಲೆಹರಟೆ ಮಾಡ್ತೀವಿ ಅಂತ. ಆ ದೃಷ್ಟಿಯಿಂದ ಯಾವ ಕಾಲಕ್ಕೂ ಕೂಡ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಮತ್ತು ಸೇಫರ್ ಸೈಡ್ ಯೋಚನೆ ಮಾಡ್ತಿರ್ಬೇಕು. ಅದನ್ನು ರಾಮದೇವರು ತಿಳಿಸಿ ಇದು ಎಲ್ಲ ಯಾಕೆ ಹೇಳ್ತಾರೆ? ರಾಜನೀತಿ ಇದು. ರಾಮನಾಗಿ ಮರ್ತ್ಯಾವತಾರ ಸ್ಪಿಹ ಮರ್ತ್ಯ ಶಿಕ್ಷಣ, ಲೋಕಕ್ಕೆ ಶಿಕ್ಷಣ ಕೊಡ್ತಿರೋದ್ರಿಂದ ತನಗೆ ಬೇಕಾದ್ರೆ ಮಾಡಕ್ಕೆ ಬೆಸ್ಸಿಟ್ಟಿಲ್ಲ, ಅವತಾರನೇ ಮಾಡಬೇಕಾಗಿ ಅಲ್ಲಿ ಹೋದ್ರೆ ಹೋಗ್ಬಿಡ್ತಾರೆ ಎಲ್ಲ ಕೂಡ. ಅದು ಬೇಕಿರಲಿಲ್ಲ, ಇದೆಲ್ಲ ತೋರಿಸ್ಬೇಕು ಅಂತಾನೆ ಬಂದಿರೋದ್ರಿಂದ ಅದೆಲ್ಲ ಡೀಟೇಲಾಗಿ ಆಚಾರ್ಯರು ಬರೀತಾರೆ. ಇಷ್ಟು ಹೇಳಿದ ಮೇಲೆ ಇತ್ಯುಕ್ತ ವಾಕ್ಯ ಉತ ತಂ ಸ್ವಜನಂ ವಿಧಾಯ, ಇತ್ಯುಕ್ತ ವಾಕ್ಯ ಉತ ತಂ ಸ್ವಜನಂ ವಿಧಾಯ, ಈ ಮಾತಾಡಿದ ಮೇಲೆ ತಮ್ಮ ಅವನ ಕರೆಸಿಬಿಟ್ಟು ನಿನ್ನ ಹೇಳಿದಂಥ ಸುಗ್ರೀವ ನೀನೇ ಕರ್ಕೊಂಬ ಅಂತ ಹೇಳಿ ಸುಗ್ರೀವ ಹೋಗಿ ಕರ್ಕೊಂಡು ಬಂದು ಶರಣಾಗತನನ್ನು ಮಾಡಿಸಿದ. ಆಗ ಉತ ತಂ ಸ್ವಜನಂ ವಿಧಾಯ, ಸ್ವಜನಂ ತಾನು ಗುಂಪಿಗೆ ಸೇರಿಸಿಕೊಂಡ. ಈ ಸ್ವಜನಾಗಿ ಬಂದೆ ಅಪ್ಲಿಕೆಂಟ್ ಅಷ್ಟೇ. ಈಗೇನಾಯ್ತು? ಈಗ ಇದು ಸೆಲೆಕ್ಟೆಡ್. ಈಗ ಸ್ವಜನಂ ವಿಧಾಯ ವಿಭೀಷಣ ಮಾಡಿದ್ದೆಲ್ಲ ಅಪ್ಲಿಕೇಶನ್ ಅಷ್ಟೇ. ಸ್ವೀಕಾರ ಮಾಡಿರೋದು ಯಾರಿಗಿರೋದು? ಈಗ ಅವರಿಗೆ ಬಿಟ್ಟಿದ್ದು, ಸ್ವೀಕಾರ ಮಾಡಿದ್ದು. ಸ್ವಜನಂ ವಿಧಾಯ ರಾಜ್ಯೇ ಅಭ್ಯಷೇಚಯತ್, ಈ ಪಟ್ಟಾಭಿಷೇಕ ಮಾಡಿ ಆಯಿತು ಅಂದರೆ ಕತೆ ಮುಗೀತು ರಾವಣಂದಂತ ಅರ್ಥ. ನೆಕ್ಸ್ಟ್ ಬಂದರು ಅಂದ್ರೆ ಏನರ್ಥ? ರಾವಣ ಹೋದ ಅಂತಾನೆ ಅರ್ಥ. ರಾಜ್ಯ ಅಭ್ಯಷೇಚಯತ್, ಇಲ್ಲಿ ಸ್ವಾರಸ್ಯ. ಅಭಿಷೇಕ ಯಾವಾಗ ಮಾಡಬೇಕಾಗಿತ್ತು? ಮುಗಿದ ಮೇಲೆ, ಮೊದಲೇ ಮಾಡಬೇಕು. ಅದು ದೇವರ ಅಡ್ವಾನ್ಸ್ ಫಾಲೋ ಕೊಡ್ತಾರೆ, ಅದು ಬಹಳ ಮುಖ್ಯ. ಅದನ್ನೇ ಆಚಾರ್ಯ ಹೇಳಿತ್ತು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಸರ್ವೇನ ನಿಷ್ಫಲ. ಇವತ್ತು ನಡೀತಿರೋದು ಹಾಗೇನೆ. ಹರಕೆ ಹೊತ್ತು ಬಿಡ್ತಾರೆ, ಕೆಲಸ ಆದ್ಮೇಲೆ ಕೊಡೋದು. ದೇವ್ರು ಫಸ್ಟ್ ಏನು ಮಾಡಬೇಕು? ಹರಕೆ ತೀರಿಸೋ ಅಂತ ಹೇಳ್ಬೇಕು. ಹೇಳೋದಿಲ್ಲ. ಏನು ಮಾಡ್ತಾನೆ? ಒಂದು ಕೆಲಸ ಮಾಡಿಕೊಟ್ಬಿಡ್ತಾರೆ, ಆಮೇಲೆ ಹರಕೆ ತೀರಿಸ್ಬೇಕು ಅವರು. ಅದಕ್ಕೂ 12 ಇಯರ್ಸ್ ಟೈಮ್ ಅಂತ, ಮತ್ತೆ ಇಮ್ಮಿಡಿಯೇಟ್ ಇಲ್ಲ. 12 ಇಯರ್ಸ್ ಆ ರೀತಿ ಟ್ಯಾಕ್ಸಿ ಕೊಡ್ತಾರಾ? 12 ಇಯರ್ಸ್ ಬಿಟ್ಕೊಡಿ ಅಂತೇಳಿ ಕೊಡೋಕಾರೆ ಆ ವರ್ಷನೇ ಕೊಡಬೇಕು. ದೇವರು ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೌದು, ನಿಜ. ಅದೇ ಕಾರಣ ಯಾತಕ್ಕೆ ಬಂತು ಅಂದರೆ ನೀವು ಆಗದೆ ಹೋದ್ರೆ ಅಂತ ಅರ್ಥ. ಅದಕ್ಕೆ ಆಗದೆ ಹೋದರೆ ಅಲ್ಲಿವರೆಗೂ ಟೈಮ್ ಇದೆ ಅಂತೇಳಿ ಎಸ್ಕೇಪ್ ಆಗಲಿಕ್ಕಲ್ಲ, ಅದು ಪ್ರಾವಿಷನ್ ಕೊಟ್ಟಿದ್ದಷ್ಟೇ. ಆಗದೆ ಹೋದ್ರೆ ಹಾಗೆ ಮಾಡಿ. ಇವತ್ತು ಅಡ್ವಾನ್ಸ್ ಟ್ಯಾಕ್ಸ್ ಕೊಡ್ಲಿಕ್ಕೆ ಬರುತ್ತಲ್ಲ, ಕೊಡಲೇಬೇಕು ಅಂತಿಲ್ಲ. ಕೊಟ್ಟರೆ ಬೆನಿಫಿಟ್ ಇದೆ ಸ್ವಲ್ಪ, ಗೊತ್ತಾಯ್ತಾ? 5% ಕೊಡ್ತಾರಲ್ಲ, ಆ ಥರ ಸ್ವಲ್ಪ ಬಿದ್ದಿರುತ್ತೆ. ಕೊಡಲೇಬೇಕು ಅಂತ ಕಂಪಲ್ಸರಿ ಇಲ್ಲ, ಆದರೆ ಕೊಟ್ಟರೆ ಒಳ್ಳೆಯದು. ಆ ದೃಷ್ಟಿಯೊಳಗೆ ದೇವರು ಅವಕಾಶ ಮಾಡಿಕೊಟ್ಟ. ಅಪಾರ ಸುಸತ್ವ ರಾಶಿ. ರಾಮದೇವ್ ಇಷ್ಟೆಲ್ಲ ಮಾಡಿದಾರಲ್ಲ, ಏನು ಗ್ಯಾರಂಟಿ ಇತ್ತು ಅಂದರೆ ಅಪಾರ ಸುಸತ್ವ ರಾಶಿ. ರಾಶಿ, ಸತ್ವರಾಶಿ, ಸುಸತ್ವರಾಶಿ, ಅಪಾರ ಸುಸತ್ವ ರಾಶಿ. ಅಪಾರ ಸಾಮರ್ಥ್ಯದ ರಾಶಿ ರಾಮದೇವರು. ಕೊಟ್ಬಂದು ನಡೆಸದೆ ಹೋದ್ರೆ ಅವ್ರ ಪ್ರಶ್ನೆನೇ ಇಲ್ಲ. ಯಾರಾತ? ಭಗವಂತ. ಅದರಿಂದ ಯೋಚನೆ ಮಾಡಬೇಡಿ. ಸುಸತ್ವ ರಾಶಿ ಐತಿ. ಸತ್ವ ಅಂದರೆ ಏನು ಅರ್ಥ ಆಗೋದಿಲ್ಲ, ಅಷ್ಟೇ ಬೇರೆ ಕಡೆ ಬರೀತಾರೆ. ಗೊತ್ತಾಯ್ತು? ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ಬಲಜ್ಞಾನ ಸಮಾಹಾರ, ಬಲಜ್ಞಾನ ಎರಡು ಒಟ್ಟಿಗೆ ಇದ್ದ ಏನಂತ ಕರೀತಾರೆ? ಸತ್ವ ಅಂತ ಕರೀತಾರೆ. ಪರಮಾತ್ಮ ಏನೀಗ ಸುಸತ್ವ ರಾಶಿ. ಬರೀ ಇಟ್ಕೊಂಡ್ಬಿಟ್ರೆ ಸತ್ವ ಇರುವಿಕೆ ಅಂತ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಇರುವಿಕೆ ಅಂತ ಅರ್ಥ ಅಲ್ಲ ಅದಕ್ಕೆ. ಏನದು? ಬಲಜ್ಞಾನಗಳನ್ನು ಹೊಂದಿರುವಿಕೆ. ಅದರ ರಾಶಿಯಾಗಿದ್ದಾನೆ, ಅನಂತನಾಗಿದ್ದಾನೆ. ಆದ್ದರಿಂದನೇ ರಾಮನಿಗೆ ಈ ಮಾತು ಕೊಡೋದಾಗಲಿ ನಡೆಸೋದಾಗಲಿ ಯಾವ ಸಮಸ್ಯೆನೂ ಅಲ್ಲ. ಮತ್ವಾ ತೃಣೋಪಮಶೇಷ ಸದಂತಕಂ ತಂ ರಕ್ಷಪತೆ ತು ಅವರಜಸ್ಯ ದದೌ ಸಲಂಕಾಂ. ಮತ್ವಾ ತೃಣೋಪಮಂ,
ರಾವಣ ಭಾರಿ ಪವರ್ಫುಲ್ ಇದ್ದಾನೆ, ರಿಸ್ಕ್ ತಗೋತೀಯ ಅಂದರೆ ಯಾರ ಲೆಕ್ಕ? ತೃಣೋಪಮಂ, ಅವನು ಹುಲ್ಲುಕಡ್ಡಿ ಇದ್ದಾಗೆ, ಯೋಚನೆ ಮಾಡೋ ಕಾರಣನೇ ಇಲ್ಲ. ಅಶೇಷ ಸದಂತಕಂ ತಂ, ಜೊತೆಗೆ ಅಶೇಷ ಸದಂತಕಂ, ಅಂತಕ ಅಂದರೆ ನಾಶ ಮಾಡೋನು ಯಮ, ಅಂತಕ ಅಂತ ಯಮದೇವರ ಹೆಸರು. ಅಂತಕಂ ತರ್ಪಯಾಮಿ ಹೇಳ್ಬೇಕಾದ್ರೆ ಹೇಳ್ತೇವೆ ಅದನ್ನು. ಅಂತಕ ಅಂತಂ ಕರೋತೀತಿ ಅಂತಕಃ ಅಂತ ಕೊನೆ ಮಾಡೋನು, ಕೊಲ್ಲೋನು ಅಂತ ಅರ್ಥ. ಇಲ್ಲಿ ಯಾರಿವನು? ಸದಂತಕ, ಸಜ್ಜನರನ್ನು ಕೊಲ್ಲೋ ನೀವು. ಒಳ್ಳೆಯವರಿಗೆ, ದುಷ್ಟರಿಗೆ ಸೇಫು ಅವ್ರಿಗೆ ರಾಜ್ಯದೊಳಗೆ, ಶಿಷ್ಟರಿಗೆ ಪ್ರಾಬ್ಲಮ್ ಇರೋದು. ಅದಕ್ಕೆ ಅಶೇಷ ಸದಂತಕಂ, ಬರೀ 4-6 ಜನ ಅಲ್ಲ, ಸಜ್ಜನರು ಯಾರಿದ್ದಾರೆ ಹುಡುಕಿ ನಾಶ ಮಾಡ್ತಾ ಇತ್ತು, ಹುಡುಗಿ ಸಮಸ್ಯೆ ಕೊಡ್ತಾ ಇಲ್ಲ. ಆದ್ದರಿಂದನೇ ಅಶೇಷ ಸದಂತಕಂ ತಂ ತೃಣೋಪಮಂ ಮತ್ವ, ಅವ್ರ ತಾನೆ ಹುಲ್ಲುಕಡ್ಡಿಯ ಸಮಾನ ಅಂತ ತೋರಿಸ್ಬಿಟ್ಟು, ಯಾಕೆ ಇಲ್ಲಿ ಗೊತ್ತಾಯ್ತು ಹುಲ್ಲುಕಡ್ಡಿಯ ಸಮಾನ ಅಂತ ಯಾಕೆ ಗೊತ್ತಾಯ್ತು ಅಂದರೆ ಪಟ್ಟಾಭಿಷೇಕ ಮಾಡಿದ್ದೇ ಗೊತ್ತಾಯ್ತು. ಓಹೋ ಗ್ಯಾರಂಟಿ ತಿಳಿಸಿದ್ದಾನೆ ಅಂದಮೇಲೆ ಏನರ್ಥ? ರಾಮ ಅವನು ಕೇರೆ ಮಾಡಿಲ್ಲ ಅಂತಾಯ್ತು, ಗೊತ್ತಾಯ್ತಾ? ಕೇರೆ ಮಾಡಿಲ್ಲ. ಅಕಸ್ಮಾತ್ ಅವ್ನು ಬಿಡದೆ ಹೋದರೆ, ಅಪಾಯಿಂಟ್ ಮಾಡಿದ್ರು, ಹೌದು ಪೋಸ್ಟ್ ಮಾಡಿದ್ರು, ಅವ್ನು ಬಿಡದೆ ಹೋದ್ರೆ ಸರ್ಕಾರ ಎಷ್ಟು ಮಾಡುತ್ತೆ? ಬಿಡ್ಬೇಕು, ಕಾರ್ಗೆ ಹೋಗ್ಲೇಬೇಕು, ಅವನು ರಿಲೀವ್ ಮಾಡೋಕೆ ಅವ್ನು ಕಳಿಸ್ಬೇಕು ಅಷ್ಟೇ. ಆಲ್ರೆಡಿ ಇದೆ ರಿಪೋರ್ಟ್ ಇಮಿಡಿಯೇಟ್ಲಿ ಅಂತ, ಅವನ್ನ ಟೇಕ್ ರಿಪೋರ್ಟ್ ಡ್ಯೂಟಿ ರಿಪೋರ್ಟ್ ತಗೊಂತ ಹೇಳ್ಬಿಟ್ಟಿದ್ದಾರೆ. ಅವ್ನು ಚಾಯ್ಸೇ ಇಲ್ಲ, ಅವ್ನು ಯಾರೇ ಆಗಿದ್ರು ಕೂಡ ಅವ್ನು ಬಿಡಲೇಬೇಕು, ರಿಲೀವ್ ಮಾಡಲೇಬೇಕು, ಅವ್ನು ತಗೊಳ್ಳೇಬೇಕು. ಆದ್ದರಿಂದ ಶೂರ್ ಇದು ಅಪಾರ. ಸರ್ಕಾರಕ್ಕೆ ಏನಂತ ಕರೀತಾರೆ? ಸರ್ವಕಾರ ಅಂತ ಪೂರ್ತಿ ಪದ. ಅದಕ್ಕೆ ಸರ್ಕಾರ ಅಂತ ಶಾರ್ಟ್ ಫಾರ್ಮ್ ಆಗಿರೋದು ಸರ್ವಕಾರ ಅಂದ್ರೇನು? ಎಲ್ಲದನ್ನು ಮಾಡೋದು ಅಂತ ಅರ್ಥ, ಎಲ್ಲದನ್ನೇ ಮಾಡೋದು. ದೇವರು ಯಾರು? ಅಪಾರ ಸುಸತ್ವ ರಾಶಿ. ಅದಕ್ಕೇನೆ ಅವನ ಬಗ್ಗೆ ಏನು ಕೇರ್ ಮಾಡದೆ ಕೊಟ್ಟ. ಇಲ್ಲದ್ರೆ ಆ ಪ್ರಶ್ನೆಗೆ ಅವಕಾಶ ಇತ್ತು, ಇದು ಕೊಟ್ಟು ಬಿಟ್ಟು ಆಗದೆ ಹೋದರೆ ಒಂದು ಪ್ರಶ್ನೆ ಬಂದಿರುತ್ತೆ. ಜರಾಸಂಧ ಏನು ಮಾಡ್ದ? ತನ್ನ ಮಕ್ಕಳಿಂದ ಗೊತ್ತಾಯ್ತು, ಅಸ್ಥಿ ಪ್ರಶ್ನೆಗಳು ಹೇಳಿದರು, ಕಂಸನ ಕೊಂದು ಹಾಕಿಬಿಟ್ಟು ಕೃಷ್ಣ ಅಂತೇಳಿ. ಅವನೇನು ಮಾಡ್ದ? ಭಾರಿ ಸಿಟ್ಟು ಬಂದ, ಸಹಜ ಸಿಟ್ಟು ಬರೋದು. ಏನು ಮಾಡ್ದ? ಅವನ ಮೊಮ್ಮಗ ಇದ್ದ, ಅಸ್ಥಿ ಪ್ರಾಸ್ತಿ ಮಗಳ ಮಗ ಇದ್ದ, ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟ. ನೀನೇ ರಾಜ ಅಂತೇಳಿ. ಅದ್ರ ಅರ್ಥ ಏನೋ? ಅಲ್ಲಿ ಹೋಗಿ ಕೃಷ್ಣ ಎಲ್ಲರನ್ನೂ ಸೋಲಿಸಿಬಿಟ್ಟು ನಿನ್ನ ಪಟ್ಟಾಭಿಷೇಕ ಮಾಡಿಬಿಟ್ಟ. ಜನ್ಮದಲ್ಲೇ ರಾಜ ಆಗಲೇ ಇಲ್ಲ ಅವ್ರು, ಪಟ್ಟಾಭಿಷೇಕ ಮಾಡಿದ್ದು ಅಷ್ಟೇ. ಯಾತಕ್ಕೆ? ಯಾರು ವಿರುದ್ಧ ಮಾಡಿದ ಅವನು? ಕೃಷ್ಣನ ವಿರುದ್ಧ. ಕೆಲಸ ಆಗಲೇ ಇಲ್ಲ. 18 ದಿವಸ ಹೋಗೋದು ಬರೋದು ಅಷ್ಟೇ, ಉಪಯೋಗ ಆಗಲೇ ಇಲ್ಲ. ಅವನ ಸಂಕಲ್ಪ ನಡೆಯಲೇ. ಅವನ ಮೋಹ ಸಂಕಲ್ಪ. ದೇವರು ಯಾರು? ಮೋಹ ಸಂಕಲ್ಪ. ಭಗವದ್ಗೀತೆಯಲ್ಲಿ ಬರುತ್ತದೆ, ಗೀತಾ ಜಯಂತಿ ಇವತ್ತು, ಗೊತ್ತಾಯ್ತಾ? ಆ ಮೋಹಾಶಾಹ ಮೋಹ ಕರ್ಮಾಣಃ ಮೋಹ ಜ್ಞಾನಾಹ ವಿಚೇತಸಃ, ಯಾರಿನ ವಿರೋಧವನ್ನು ಮಾಡ್ತಾರೋ ಅವ್ರು ಯಾರು? ಅವರಲ್ಲ ಮೋಘಾಶಾಹ. ಅವ್ರ ಆಸೆಗಳು ಒಂದು ಈಡೇರೋದಿಲ್ಲ. ಆಸೆ ಈಡೇರ್ತಾ, ಒಂದು ದುರ್ಯೋಧನಾಸೆ ಈಡೇರ್ತಾ, ರಾವಣನ ಈಡೇರ್ತಾ, ಇವೆಲ್ಲ ಇನ್ಸ್ಟೆನ್ಸ್ಗಳಿದೆ. ಯಾರ ದೈವ ವಿರೋಧಿಗಳು ಅವ್ರ ಆಸೆಗಳು ಯಾವುದೂ ಕೂಡ ಈಡೇರೋದಿಲ್ಲ. ಕೆಲವು ಈಡೇರಿರ್ತಾರೆ ನಾಸ್ತಿಕರಿಗೆ ಅಂತ ಕೇಳಿದರೆ ಯಾವೆಲ್ಲ ಸೆಕೆಂಡರಿ ಥಿಂಗ್ಸ್, ಅವೆಲ್ಲ ಪ್ರೈಮರಿ ಅಲ್ಲ. ಪ್ರೈಮರಿ ಏನೋ? ಮುಖ್ಯ ಗುರಿ ಮೋಕ್ಷ ಜ್ಞಾನ ಸ್ಥಿತಿ. ಅದು ಯಾವ ಕಾಲಕ್ಕೂ ಅವ್ರಿಗೆ ಸಿಗೋದಿಲ್ಲ. ಅದರಿಂದಾಗಿಯೇ ಮೋಘಾಶಾಹ ಮೋಘ ಕರ್ಮಾಣಃ ಏನೇನು ಕೆಲಸಗಳನ್ನು ಮಾಡ್ತಾರೆ. ದುರ್ಯೋಧನ ಏನು ಮಾಡ್ದ? ಪೌಂಡರೀಕ ಯಾಗ, ಈಕ್ವಲೆಂಟು ರಾಜಸೂಯ ಯಾಗ ಮಾಡಿದ ಫಲ ಸಿಗಲಿಲ್ಲ, ಹಾಳಾಗೋಗ್ಲಿ ಅವಳಿಗೆ. ಒಂದು ತಿಂಗಳಲ್ಲಿ ವಂಶದ ನಿರ್ವಂಶ ಮಾಡ್ಕೊಂಡ್ಬಿಟ್ಟ. ಮೋಘ ಕರ್ಮಾಣಃ, ಅವ್ನು ಮಾಡಿದ ಕರ್ಮ ಏನಾಯಿತು? ಎಲ್ಲ ವ್ಯರ್ಥ. ಅದಕ್ಕೆ ಹೇಳ್ತಾರೆ ಸ್ನಾನ ಸಂಧ್ಯಾವಂದನೆ ಪೂಜೆ ಏನೇನೋ ಮಾಡ್ತಿರ್ಬೋದು ಇವರು. ಸಜ್ಜನರ ಮನೆಯಲ್ಲಿ ಹುಟ್ಟಿದಾಗ ಕೆಲವೆಲ್ಲ ಬಂದ್ಬಿಡುತ್ತೆ ಹಾಗೇನೆ. ಆದರೆ ಅದೆಲ್ಲ ಯಾವುದೂ ಕೌಂಟ್ ಆಗೋದಿಲ್ಲ. ಯೋಗ್ಯತೆ ಇಲ್ಲ, ಅದರಿಂದ ಎಲ್ಲ ವೇಸ್ಟ್ ಅವೆಲ್ಲ ಕೂಡ. ಏನೇನೋ ಮಾಡಿದ್ದೆಲ್ಲ ವ್ಯರ್ಥಾನೆ. ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಾಹ. ಇವರಿದು ನೋಡಿ, ಸಂಕಲ್ಪ ಪ್ರಾರಂಭ ಮಾತ್ರ ವಿಚ್ಛಾವ ವಿಷ್ಣು ಧರ್ಮದಿಂದ ನಿಷ್ಫಲ. ಪ್ರಾರಂಭ ಮಾಡ್ತೀನಿ ಅಂತ ಅನ್ಕೊಂಡ ಕೆಲಸ ಆಗೋಯ್ತು ಒಂದಾಗಲೇ. ಅವನಿಗೆ ಕೆಲಸ ಮಾಡಿದರೂ ಕೆಲಸ ಆಗಲಿ, ಫಲ ಸಿಗಲಿಲ್ಲ. ಎಷ್ಟು ಕಾಂಟ್ರಾಸ್ಟ್ ಮಾಡಬೇಕು. ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಾಹ. ಜ್ಞಾನಕ್ಕೊಂದು ಫಲ ಇದೆ, ಅದು ಸಿಗಲಿಲ್ಲ ಇವರಿಗೆ. ಜ್ಞಾನಕ್ಕೆ ಫಲ. MBBS ಫಸ್ಟ್ ರ್ಯಾಂಕ್ ಬಂದ, ಗೊತ್ತಾಯ್ತಾ? ರ್ಯಾಂಕ್ ಗೋಲ್ಡ್ ಮೆಡಲ್ ಎಲ್ಲ ಬಂದು, ಪಾಪ ಕೆಲಸನೇ ಸಿಗಲಿಲ್ಲ. ಏನು ಮಾಡ್ತೀರಾಗ? ಯಾವುದೋ ಕಾರಣಕ್ಕೆ ಬರ್ತೀವಿ. ಅದೇನಿತ್ತು? ಬ್ಯಾಡ್ ಕ್ಯಾರೆಕ್ಟರ್ಸ್ ಯಾವುದೇ ಸಿಗ್ತೇವೆ ನೋಡಿ, ಹುಡುಕಿದ್ರೆ ಕ್ರಿಮಿನಲ್ ಅವನು, ಸಿಗಲೇ ಇಲ್ಲ. ಅವನು ಡಿಗ್ರಿ ಏನಾಯ್ತು ಈಗ? ವೇಸ್ಟ್. ಇದು ಅವಾರ್ಡ್ ಬಂದಿದ್ದೆಲ್ಲ ಸಾರ್ಥಕ ಅಲ್ಲ. ಅವಾರ್ಡ್ ಎಷ್ಟು ಬಂದಿರುತ್ತೆ? ಎಷ್ಟು ಕೋಟಿ ಕೊಟ್ಟರೆ ಕೆಲಸಕ್ಕೆ ಈಕ್ವಲ್ ಅಲ್ಲ ಅದು. ಯಾಕೆ? ಅವ್ರ ಕೆಲಸ ಪೆನ್ಷನ್ ಎಲ್ಲ ಯಾಕೆ ಹಾಕಿಬಿಟ್ರೆ ಎಷ್ಟು ಕೊಡೋದು ಅಷ್ಟೆಲ್ಲ ಕೊಡೋದಿಲ್ಲ. ಇನ್ನು ಥೌಸಂಡ್ಸ್ ಇರುತ್ತೆ ಅಷ್ಟೇ. ಅದು ಎಷ್ಟು? ಅದು ಫಲ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ನನಗೆ ಇದಷ್ಟೇ. ಇನ್ಸೆಂಟಿವ್ ಬೇರೆ, ಬೇಸಿಕ್ ಬೇರೆ. ಅದಿಲ್ಲೇ ಇಲ್ಲ. ಇದೆಲ್ಲ ನೋಡ್ತಾ ಹೋಗ್ಬೇಕು. ರಾವಣಾದಿಗಳ ಜೀವನದಲ್ಲಿ ಗೀತಾವಾಕ್ಯ ಎಷ್ಟು ಸತ್ಯ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೇನೆ ಹೇಳಿದ ಗೀತಾ ಮತ್ತು ಥೀರಿ, ರಾಮಾಯಣ ಮಹಾಭಾರತ ಏನದಲ್ಲ ಪ್ರಾಕ್ಟಿಕಲ್ ಆಗ್ತದೆ, ಇಲಿಸ್ಟ್ರೇಷನ್ ಅವೆಲ್ಲ ಕೂಡ. ಆದ್ದರಿಂದ ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಾಹ. ಜ್ಞಾನ ಏನು? ಪಾಂಡಿತ್ಯ. ಅದೆಲ್ಲ ವ್ಯರ್ಥ. ಪಾಂಡಿತ್ಯ ಆಯ್ತಲ್ಲ, ವ್ಯರ್ಥ ಆಗಲಿಲ್ಲ. ಈಗ
ಇವತ್ತು ಹೇಳಿದ್ನಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೇಳಿ ಎಲ್ಲೆಲ್ಲೋ ಕೆಲಸ ಇಲ್ಲಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಕೊಟ್ಟರೆ ತಪ್ಪಾಗಿ ಅಪರಾಧಿ ಆಗ್ತಾನೆ, ಕೊಟ್ಟವನೇ ಅಪರಾಧಿ ಆಗ್ತಾನೆ, ಅವನು ಪಾರ್ಟಿ ಎನಿಸ್ಕೊಂಡ್ಬಿಡ್ತಾನೆ. ವಿಚೇತ ಸಹ ಅವನಿಗೆ ಇರೋ ಬುದ್ಧಿನೂ ಹಾಳಾಗತ್ತೆ, ಬಂದು ಜ್ಞಾನ ಹೋಯ್ತು ಅಲ್ಲ, ಇದ್ದು ಬುದ್ಧಿನೂ ಹೋಗ್ಬಿಡುತ್ತೆ ಕೊನೆಗೆ. ವಿಚೇತ ಸಹ ಬುದ್ಧಿ ಹೋದ್ಮೇಲೆ ಏನಾಯ್ತು ಅಂದರೆ ಸರ್ವನಾಶ ಬಂತು. ತಲೆ ಒಂದು ಕೆಟ್ಟು ಅಂದರೆ ಏನರ್ಥ? ತಲೆ ಕಥೆ ಮುಗೀತು. ಇದು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಮಾತಿ ಒಳ್ಳೆ ದೃಷ್ಟಾಂತ ಇವ. ರಾವಣ ತೃಣೋಪಮಂ ಅಶೇಷ ಸದಂತಕಂ ತಂ ರಕ್ಷಪತೇಸ್ತು ಅವರಜಸ್ಯ ದದೌ ಸಾಲಂಕಾಂ. ಯಾರಿಗೆ ಕೊಟ್ಟ? ಬೇರೆಯವರಿಗೆಲ್ಲ ತೋರಿಸ್ತಾನೆ. ಇಲ್ಲಿ ಪ್ರಹ್ಲಾದ್ ಹಿರಣ್ಯಕಶ್ಯಪನ ಕೊಂದ, ರಾಜ್ಯ ಯಾರಿಗೆ ಕೊಟ್ಟ? ಅವನ ಮಗನಿಗೆ. ಇಲ್ಲಿ ರಾವಣನ ಕೊಂದ, ಯಾರಿಗೆ ಕೊಟ್ಟ? ತಾನಿಟ್ಟುಕೊಳ್ಳಿಲ್ಲ, ಪರಮಾತ್ಮ ನೆನ್ಪಿಟ್ಕೋಬೇಕು. ಅಲ್ಲಿ ಲಕ್ಷ್ಮಣನ ಯಾರು ಹಾಕಿ ಬಹುದು ಹೋಗ್ತಿತ್ತು ಅಲ್ಲಿಗೆ. ತಮ್ಮವ್ರು ಹಾಕೋ ಪದ್ಧತಿ ಇದೆಯಲ್ಲ, ಅವ್ರಿಗೆ ಕೆತ್ತೋದು ಇವ್ರು ತಮ್ಮವ್ರು ಹಾಕಿಬಿಡೋದು. ರಾಮ ಹಾಕಲಿಲ್ಲ ಹಾಗೆ. ನೆಕ್ಸ್ಟ್ ಎಲಿಜಿಬಲ್ ಇದ್ದೆ. ಅವ್ನು ದುಷ್ಟನಾಗಿದ್ರೆ ಏನಾಗ್ತದೆ? ಅವ ಮಿಸ್ ಆಗ್ತದೆ. ದುಷ್ಟ ಯಾವಾಗ ಕೊಡ್ತಾ ಹೋಗಿ ಕ್ರಮ ಇದೆ. ಆಗ ಶ್ರಾದ್ದ ಪಕ್ಷ ಮಾಡ್ಬೇಕಾದ್ರೆ ಹಾಗೇನೆ, ಮುಖ್ಯಾಧಿಕಾರಿ ಅವರೇ ಮಾಡಬೇಕು. ಅವನಿಲ್ಲ, ನೆಕ್ಸ್ಟ್ ಅಧಿಕಾರಿ ಅವನಿಗೆ ಇನ್ನೊಬ್ಬನ ಕೊನೆಗೆ. ಮತ್ತೆ ಫಸ್ಟ್ ಚಾಯ್ಸ್ ಅವ್ರಿಗೆ ಕೊಡ್ಬೇಕು ಯಾವಾಗ. ಅದು ರೈಟ್ ಅವ್ರು ರೈಟ್ ಕ್ಲೇಮ್ ಮಾಡಲಿಕ್ಕೆ ಯಾರೂ ಇಲ್ಲ ಅಂದ್ರೆ ಏನಾಗುತ್ತೆ? ಈಗ ಇನ್ನೊಬ್ರು ಸಿಗ್ತಾರೆ. ಅದಕ್ಕೆ ಅವನ ತಮ್ಮನಿಗೆ ಕೊಟ್ಟ. ರಾಷ್ಟ್ರಪತಿ ಅವರಾಜಸ್ಯ ದದೌ ಸಾಲಂಕಾಂ. ಯಾವುದನ್ನ ಲಂಕಾಗಿನೂ ಕೊಟ್ಟ. ಇಲ್ಲಿ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಇದನ್ನೆಲ್ಲ ಒಳ್ಳೆ ಪದ್ಯದಲ್ಲಿ ಬರೀತಾರೆ. ಇನ್ಸಿಡೆಂಟನ್ನ ಒಳ್ಳೆ ರೀತಿಯಲ್ಲಿ ಬರೀತಾರೆ. ನಿನ್ನ ಸತಿಗಳುಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ನೀ ದಯಾಪರ ಮೂರ್ತಿ ಎಂದೆನುತ. ನಿನ್ನ ನಂಬಿದ ಸಾರ್ವಭೌಮರಿಗಿನ್ನೂ ಇಹಪರ ಉಂಟು. ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ನಿನ್ನ ಸತಿಗೆ ಅಳುಪಿದ ದುರಾತ್ಮನ. ರಾವಣ ಯಾರವನು? ನಿನ್ನ ಸತಿಗೆ ಅಳುಪಿದ ದುರಾತ್ಮ. ವಿಭೀಷಣ ಯಾರೋ? ಅವನ ಬೆನ್ನಿನಲ್ಲಿ ಬಂದವನ. ಅದು ಇಮಿಡಿಯೇಟ್ ಬ್ರದರ್ ಅನುಜ. ಇದು ದೇವ್ರು ಏನು ನೋಡಿದೆ ಈಗ? ಅವನ ಫ್ಯಾಮಿಲಿ ರಿಜೆಕ್ಟ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಣ್ಣ ಅಯೋಗ್ಯ ಕೊಂದ, ತಮ್ಮ ಯೋಗ್ಯ ಉಳಿಸಿದ. ಅಪ್ಪ ಅಯೋಗ್ಯ ಕೊಂದ ಹಿರಣ್ಯಕಶ್ಯಪನು, ಮಗ ಯೋಗ್ಯ ಇಟ್ಕೊಂಡ. ಅಂದರೆ ಅಲ್ಲೇನೆ ಒಂದೇ ಫ್ಯಾಮಿಲಿಯಲ್ಲಿ. ಅಲ್ಲಿ ಲೋಕದಲ್ಲಿ ಸಾಮಾನ್ಯ ಏನು ಮಾಡೋದಿಲ್ಲ, ಅವ್ರ ವಂಶವೇ ಬ್ಯಾನ್ ಮಾಡಿಬಿಡ್ತಾರೆ ಸಾಮಾನ್ಯ. ಅವ್ರ ಹೆಸರು ಹೇಳ್ಬೇಡ, ಗುಂಪಿನವ್ರು ಯಾರೂ ಆಳು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದು ಇಲ್ಲೇನು ಮಾಡಿದ್ದು? ಬೆನ್ನಿನಲ್ಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ. ಓಲಪ್ಪ, ಎಷ್ಟು ಕೊಟ್ಟು ಎಲ್ಲೋ ಹೋಗೋದು ಕಳಿಸಿದ್ರು ಸಾಕಾಗಿತ್ತು. ಇದೇನು ರಾಜ್ಯ ಗಿಜ್ಜೆ ಕೊಡಬೇಕಾಗಿಲ್ಲ, ಏನು ಮಾಡಿದ್ರೆ ಸಾಕಾಗಿತ್ತು? ಇವನು ಕೊಲ್ಬೇಡಿ, ಬಿಟ್ಬಿಡಿ, ಹಿಸ್ ಫ್ರೀ, ಲೆಟ್ ಹಿಮ್ ಗೋ ಎನಿವೇರ್ ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದಾಗಿತ್ತು? ಗ್ರೇಟ್ ಅಂತ ಕರಿತಿದ್ರು. ಅಷ್ಟಕ್ಕೇನು ಜೀವದಾನ ಮಾಡಿದೆ ಅಂತ ಆಗಲಿಲ್ಲ. ಅಲ್ಲ, ಸಾರ್ವಭೌಮ ಉತ್ತರ ಕಾರ್ಯ ಮಾಡ್ತಾನೆ. ನಿನ್ನ ನಂಬಿದ ಸಾರ್ವಭೌಮರಿಗೆ ಉಂಟು, ಇಹಪರ ಉಂಟು. ಇಹಪರ ಎರಡೂ ಇದೆ. ವಿಭೀಷಣಿಗೆ 2 ಪೋಸ್ಟು. ಒಂದು ಇಲ್ಲಿ ರಾಜ, ಕುಬೇರನಿಗೆ ಸೇನಾಧಿಪತಿ. ಕುಬೇರ ಇನ್ನೊಬ್ಬಣ್ಣ, ದೊಡ್ಡಣ್ಣ ಅಂತ. ಕುಬೇರ ಕೂಡ ಅಣ್ಣ ತಾನೆ, ವಿಶ್ರವಸ್ಗಳ ಮಕ್ಕಳ ಇವರೆಲ್ಲ ಕೂಡ. ಅಲ್ಲಿ ಆ ಪೋಸ್ಟ್, ಅದು ಸ್ವರ್ಗದಲ್ಲಿ ಆ ಪೋಸ್ಟು. ಅದು ಇನ್ನೊಂದು ಕಡೆ ಆ ಪೋಸ್ಟ್, ಇಲ್ಲಿ ಈ ಪೋಸ್ಟ್ ಇದೆ. 2 ಪೋಸ್ಟ್ ಒಟ್ಟಿಗೆ ಪಡ್ಕೊಂಡಿದ್ದಾರೆ. ಇಹಪರ ಉಂಟು. ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ಇಷ್ಟನ್ನೇ ಅನಲೈಸ್ ಮಾಡಿರೋದು. ಇದರ ಅರ್ಥ ಬಂದು ಇನ್ಸಿಡೆಂಟನ್ನು ಹೇಗೆ ನೋಡಬೇಕು ಅಂತ ತೋರಿಸ್ತಾರೆ. ಕಥೆಯೊಳಗೆ ಎಷ್ಟೆಷ್ಟು ಅರ್ಥ ಇದೆ ಅಂತ ತಿಳಿಸೋಕ್ಕೆ ಒಳ್ಳೆ ಹರಿಭಕ್ತಿ ಸಾರ. ಭಕ್ತಿಯಿಂದ ಏನು ಸಾಧನೆ ಮಾಡಬಹುದು. ಸಾರ ಅಂದರೆ ಮಹಿಮೆ ಅಂತ ಅರ್ಥ. ಹರಿಭಕ್ತಿಯೇ ಮಹಿಮೆ. ಭಕ್ತನಲ್ಲದೆ ಇದ್ದವನು ಸತ್ತ, ಭಕ್ತನಾದವರೇ ರಾಜ್ಯ ಸಿಕ್ತು. ಅದಕ್ಕೆ ರಕ್ಷಪತೇಸ್ತು ಅವರಜಸ್ಯ ದದೌ ಸಾಲಂಕಾಂ. ಒಂದು ಪಾಠ ಕೊಡೋಲ್ಲ, ಏನು ಕೊಟ್ಟಿದೆ? ಎಂಟೈರ್ ಲಂಕೆಯ ಸಮ್ರಾಟನಾಗಿ ಆತಿರ್ಬೇಕು. ಆ ರೀತಿ ಮಾಡಿದ ಕಲ್ಯಾಣ. ಅದೇ ಭೀಷಣ ಶರಣಾಗತಿ ನೆನಪಾದಾಗ ಶ್ಲೋಕ ಅರ್ಥ ಆಗುತ್ತೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ. ಎಲ್ಲ ಪುರೋಹಿತರು ಸಾಮಾನ್ಯ ಎಕ್ಸೆಪ್ಷನ್ ಒಂದು ಇರ್ಬೋದು, ನಾಕಾರ ರಕ್ಷೋ ಜನಾರ್ದನ. ಗೊತ್ತಾಯ್ತಾ? ಜೋರ ಹೇಳು, ರಕ್ಷೋ ಜನ. ರಕ್ಷೋದ್ರೆ ಗೊತ್ತಾ? ರಾಕ್ಷಸ ಅಂತ ಅರ್ಥ. ರಾಕ್ಷಸ ರಕ್ಷಿಸು. ಏನು ಪುಣ್ಯ ಬರಬೇಕು? ಇನ್ನೆಲ್ಲ ಇಲ್ಲ, ಅದೇ ಹಣೆ ಬರೋಣೆ. ಸಾಮಾನ್ಯ ಒಡೆರಲ್ಲಿ ಸರಿಯಾಗಿ ಹೇಳಿದ್ರು ಒಂದೆರಡು ಸಿಕ್ಕದು, ಪೂರ್ತಿ ಇಲ್ಲ ಪುಣ್ಯ, ದೇವರ ದಯ. ಅದು 90% ಜನ ಹೇಳ್ತಾರೆ ಅದು ಜೋರೇ. ಮತ್ತೆ ಮುಗಿಸ್ಬೇಕಲ್ಲ, ರಕ್ಷೋ ಜನ ಅಂತ ಕೂಗಿಬಿಡ್ತಾರೆ. ರಾಕ್ಷಸ ಅಂತ ಕೂಗಿದಾಗಿಲ್ಲ ದೇವರನ್ನ. ಅದು ಸಂಬೋಧನ, ರಾಕ್ಷಸ ಎಂದು ಕಾಪಾಡು. ಎಷ್ಟಾದರೆ ಇಷ್ಟು ಇದೆ ಇರ್ತದೆ. ಉಳಿದವ್ರು ನಗೋದಿಲ್ಲ ನೋಡಿದಾಗ. ಸ್ವಾರ್ಥ ಪುರೋಹಿತರು ಬಂದುಬಿಟ್ರೆ ಈ ಥರ ಪೂರ್ವ ಇರೋದಿಲ್ಲ ಜನರಲ್ಲಿ. ಅದ್ರ ಗಮನ ಕೊಟ್ಟು ಅವ್ರು ಇದ್ರ ಕರ್ಮದಲ್ಲಿ ಚೆನ್ನಾಗಿ ಮಾಡಿಸ್ತಾರೆ. ಗೊತ್ತಾಯ್ತಾ? ಅದಕ್ಕೆ ಸ್ಮಾರ್ತರು ಅಂತ ಹೆಸರು. ಸ್ಮಾರ್ತರು ಅಂದ್ರೇನು? ಸ್ಮೃತಿ ಕೆಲಸ ಯಾವುದು ಬಿಡೋದಿಲ್ಲ, ಧರ್ಮಾಚರಣೆ ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಅರ್ಥ. ನಗದಲ್ಲಿ ನೋಡಿಬಿಟ್ರಾಗ ಅವ್ರು ಯಾರು ಇವ್ರು ನೋಡಿ ಎಲ್ಲರಿಗೂ ಹೋಯ್ತಾರೆ, ಮಾಧ್ವರಿಗೆ ಅಂದ್ಬಿಡ್ತಾರೆ. ಕೊನೆಗೆ ಆಗಿದ್ದೇನು ಅನಾಹುತ? ಯಾವನೋ ಮೂರ್ಖ ತಪ್ಪು ಮಾಡಿದರೆ ಆಗಿದ್ದ ಕೆಟ್ಟದ್ದು ಯಾರಿಗೆ ಬಂತೀಗ? ಮಾಧ್ವರಿಗೆ. ಅಲ್ಲೇ ಆಚಾರ್ಯಗೆ ಹೋಗ್ಬಿಡ್ತಾರೆ, ಎಲ್ಲಿವರೆಗೂ ಸರಿಗೆ ಹೇಳ್ಕೊಟ್ಟೆ ಶಿಷ್ಯರಿಗೆ ಅಂತ ಹೇಳ್ಬಿಟ್ಟು.
ಅವ್ರು ಯಾವ ಪರ್ಫೆಕ್ಷನ್ ಇದೆ ಯೋಚನೆ ಮಾಡಿದ್ದೇನೀಗ ಅಂದರೆ ಕೇರ್ಲೆಸ್ ಈಗ ಅದು ಬೈದ ನೀವು ಯಾವ ಮಟ್ಟದವ್ರು ಬೈದಕ್ಕೆ ನೀವು ಬೈಲಿ ಅಮ್ಮನ್ಯಾಗ ಬೈತೀರಿ ನೀವು ಬೇರೆ ಮಟ್ಟ ಆಯಿತಾ ನೀವು ರೈಟ್ ಇಲ್ಲ ಇವಾಗ ನಮ್ಮ ಮಟ್ಟದವ್ರು ನಾವು ಬೈಬಾರ್ದು ಕತೆ ಮುಗಿತಾರೆ ಏನಾಯ್ತು ಅಲ್ಲಿಗೆ ತಪ್ಪು ಶಾಶ್ವತ ಉಳ್ಕೊಂಡ್ಬಿಡ್ಬೇಕು ಅವ್ನು ಕರೆದು ಹೇಳಿ ಏನೇ ಮಾಡಿಸ್ತಾರೆ ಅಂತ ಹೇಳೋಕೆ ಯಾರೇನು ತಪ್ಪು ಅಂದ್ರೆ ತಪ್ಪೇ ಕಳ್ಳ ಅಂದರೆ ನೀವು ಯಾವ ಸ್ಟೇಟಲ್ಲಿ ಕರೀತಾರೆ ಯಾವ ಸ್ಟೇಟ್ ಕಳ್ಳ ಅಂತ ಕರೀತಾರ ಕಳ್ಳ ಅಂದರೆ ಕಳ್ಳ ಅಷ್ಟೇ ಯಾವ ಸ್ಟೇಟ್ ಅದು ಏನಂತೆ ಈಗ ಇದು ಎಜುಕೇಟ್ ಮಾಡಬೇಕು ಅವ್ರು 4 ಜನಕ್ಕೆ ಹಾಗೆ ಮಾಡಿದ್ರೆ ಏನಾಗುತ್ತಾಗ ಹುಷಾರಾಗ್ತದೆ ಅಲರ್ಟ್ ಆಗಿ 4 ಜನ ಲೇಟ್ ಹಿಡಿದ್ಬಿಟ್ಟು ಅದೆಲ್ಲ ಲೇಟ್ ಹಾಕೊಂಡು ಬರ್ತಾರಲ್ಲ ಹಾಕಿ ಬಿಟ್ಟು ಕೊನೆಗೆ ಏನಾಯಿತು ನಮ್ಮನ್ನು ಯಾರು ಕೇಳೋದೇ ಇಲ್ಲ ಅವರವರೇ ಇಂಡಿಪೆಂಡೆಂಟ್ ಏನೂ ಬರದೇ ಇಂಡಿಪೆಂಡೆಂಟ್ ಆಶ್ಚರ್ಯ ಅಂತ ಕೇಳಿದ್ರು ಎಷ್ಟಾದ್ರೂ ಪುರೋಹಿತರು ಕೇಳಿದ್ರು ಬಂದಾಗ ಎಲ್ಲಿ ಹೋದ್ರೆ ಇಲ್ಲ ಅಸಿಸ್ಟೆಂಟಾಗಿ ಹೋಗ್ತಿದ್ದೆ ಫುಲ್ ಆಗಿಬಿಟ್ಟೆ ಅಂತ ಹೇಳ್ತಾರೆ ಓದಿ ಅಸಿಸ್ಟೆಂಟಾಗಿ ಹೋಗ್ತಾ ಫುಲ್ ಆಗಿಬಿಟ್ರು ಅದು ಹೇಗೆ ಫುಲ್ ಆಗ್ಲಿಕ್ಕೆ ಸಾಧ್ಯ ಅರ್ಥ ಆಯ್ತಾ ಕಲಿತ್ರೆ ಸರಿ ಹೋಗ್ತಾ ಕಲ್ತ್ಕೊಂಡೆ ಈಗಾಗಿದ್ರೆ ಸರಿ ಅಷ್ಟಕ್ಕೆ ಮ್ಯಾನೇಜ್ ಮಾಡಿಬಿಟ್ರೆ ಪವಮಾನ ಹೋಗೋರು ಪವಮಾನ ಒಂದು ರುಕ್ಕು ಕೂಡ ಹೇಳಿದೆ ಹೋಗಿ ಮಾಡಿಸಿದವರು ಇದ್ದಾರೆ ಒಂದು ಮಂತ್ರ ಕೂಡ ಹೇಳಿಲ್ಲ ಅದರಲ್ಲಿ ಹೇಳಿದ್ದೆ ನಾನು ಒಳ್ಳೆ ಗ್ರ್ಯಾಂಡಾಗಿ ಮಾಡ್ಬೇಕಂತ ಒಬ್ಬರು ಕರೆದು ಪಾಪ ಹೇಳಿದರು ಹೇಳಿ ಪಾಪ ನಮ್ಗೆ ಬೇಕಾದವರು ಒಬ್ಬರು ಭಾರಿ ಪ್ರಸಿದ್ಧರನ್ನೇ ಹೇಳಿದ್ದಾರೆ ಕೊನೆಗೆ ಒಂದು ಬರ್ತೀವಿ ಅವತ್ತು ದಿವಸ ಕೈ ಕೊಟ್ಟು ಸಿಸ್ಟರ್ ಕಳಿಸ್ಬಿಟ್ಟು ಹೋಗಲಿಲ್ಲ ಇಂಥ ಕೆಲಸ ಮಾಡ್ತಾರೆ ಸಾಮಾನ್ಯ ಆ ಶಿಷ್ಯ ಹೋಗಿ ಫಸ್ಟ್ ಲೇಟಾಗಿ ಹೋದಾಗಲೇ 10:30 ಕೆಲಸ ಇದಾಗಿದೆ ಹೋಗಿ ಅರ್ಧ ಗಂಟೆ ಮುಗಿಸ್ಬಿಟ್ಟಾರೆ ಅಡಿ ಅಂತ ಹೇಳ್ಬಿಟ್ಟು ಪವಮಾನ ಆಯ್ತು ಅಂತೇಳಿ ಕಾಣಿಸ್ತೈತಿ ಪವಮಾನ ಬಾಯ್ಪಾಠ ಬರುತ್ತೆ ಆತನಿಗೆ ಗೊತ್ತಾಯ್ತಾ ಒಂದಕ್ಕೂ ಹೇಳಿಲ್ಲ ಸಿಟ್ಟು ಬಂತ ಇಲ್ಲದಾರು ಫೋನ್ ಮಾಡ್ದ ನಾನು 25,000 ಒಂದು 15 ವರ್ಷಕ್ಕೆ 25,000 ದೊಡ್ಡ ಅಮೌಂಟ್ ಆಗಿನ ಕಾಲಕ್ಕೆ ಅಷ್ಟು ಖರ್ಚು ಮಾಡಿದರೆ ಎಲ್ಲ ವೇಸ್ಟ್ ಆಗೋಯ್ತು ನಿಮ್ಮನ್ನು ನಂಬಿದ್ದೆ ನನ್ನ ಬೈದ ಪಾಪ ಏನು ಮಾಡಬೇಕಾಗ ಈತನ ಹೇಳೋಕ್ಕಾಗತ್ತಾ ನಾನು ಕರೆಸಿ ಬೇರೆ ಮಾಡಿಸಿದೆ ಮತ್ತೆ ಇನ್ನೊಬ್ಬರ ಕೈಲಿ ಅಂತೇಳಿ ಅದು ಎಷ್ಟು ನೋಡಿ ಅದು ಅನಾಹುತ ಆಗಿರ್ತದೆ ಏನು ತಮಾಷೆ ತಿಳ್ಕೊಂಡ್ಬಿಟ್ಟಿದಾರಾ ಈ ಕೆಲಸದಲ್ಲಿ ಪುಣ್ಯ ಬರಬೇಕು ಯೋಚನೆ ಮಾಡಬೇಕು ರೋಗಿ ಉಳಿಬೇಕು ಫೀಸ್ ಬರಬೇಕು ಬರೀ ಫೀಸ್ ಬಂದು ರೋಗಿ ಹೋದ್ರ ಗತಿ ಏನದ್ರೊಳಗೆ ಅದು ತಪ್ಪು ದೇವರೋಪಾಯ ಪಾಪ ತಪ್ಪಲ್ಲ ಅದರ ರೋಗಿ ಹೋದ್ರೂ ಪರವಾಗಿಲ್ಲ ದುಡ್ಡು ಬರಲಿದ್ರೆ ತಪ್ಪಾಗುತ್ತೆ ಪುರೋಹಿತರು ಅಂತ ಅದಕ್ಕೆ ಪುರೋಹಿತರಿಗೆ ಹೇಳ್ತಾರೆ ಅರ್ಚಕರು ಪುರೋಹಿತರು ಬದಲಾದ ನಾಯಿ ಜನ್ಮ ಕಾದಿರುತ್ತೆ ಅಂತ ಹೇಳ್ತಾರೆ ಇದೆಲ್ಲ ಮಾಡಿದ್ರೆ ಆಗಲೇಬೇಕು ನಾಯಿ ಜನ್ಮ ಇನ್ನು ಕಡಿಮೆ ಕೊಟ್ಟಾಗಲೆಕ್ಕ ಅಂದರೆ ಒಳ್ಳೆಯವರಿಗಿದ್ದಾರೆ ಪಾಪ ಒಳ್ಳೆಯವರು ಒಳ್ಳೆ ಪುಣ್ಯ ಬರುತ್ತೆ ಸಂಶಯ ಯಾಕೆ ಧರ್ಮಕ್ಕಾಗಿ ಸಹಾಯ ಮಾಡಿದ್ರಲ್ಲ ಭಾರಿ ಪುಣ್ಯ ತನಗೂ ಪುಣ್ಯ ಇವ್ರಿಗೂ ಪುಣ್ಯ ಇದು ಹೋಯ್ತಿದ್ದು ಯಾವುದು ಅವತ್ತಿಗೆ ದಕ್ಷಿಣ ಎಲ್ಲ ಎಷ್ಟಿದ್ರು ಕೋಟಿ ಕೊಟ್ಟರು ಹೋಗ್ಬಿಡುತ್ತೆ ಇರೋದಿಲ್ಲ ಅದು ಅದೆಲ್ಲ ಶಾಶ್ವತ ಅಲ್ಲ ಶಾಶ್ವತ ಯಾವುದು ಆ ಪುಣ್ಯ ಭಾರಿ ದೊಡ್ಡದು ಆ ಕಾಲಕ್ಕೆ ಒಂದು ಒಳ್ಳೆ ಎಷ್ಟು ಪುಣ್ಯ ಸಂಪಾದನೆ ಮಾಡ್ಬೋದು ಎಷ್ಟು ಜನ ಧರ್ಮ ಮಾರ್ಗಕ್ಕೆ ಹಾಕ್ಬೋದು ಈ ರೀತಿ ಮಾಡಿದರೆ ಈ ರಕ್ಷಾತ ಶಬ್ದ ಬಂದಿದ್ದಕ್ಕೆ ಹೇಳಿದ್ದೆ ರಕ್ಷಪತಿ ರವಜಃ ಅವನ ರಾಕ್ಷಸ ಹುಟ್ಟಿದ್ದ ರಾಕ್ಷಸನಾಗಿ ಆದರೆ ಏನಿರಲಿಲ್ಲ ಎಲ್ಲ ದೈವಿ ಸಂಪತ್ತಿತ್ತು ಅಭಯಂ ಸತ್ವ ಸಂಶುದ್ಧಿ ಅದು ರಾಮದೇವ್ರು ಏನು ಮಾಡಿದರು ರಾಜ್ಯವನ್ನೇ ಕೊಟ್ಟರು ಮುಂದಿನ ಜನ್ಮದಲ್ಲಿ ಕೊಡ್ತೀನಿ ಅಂತಲ್ಲ ಮತ್ತೆ ಈಗಲೇ ಕೊಡ್ತೇನೆ ಈಗಲೇ ಕೊಟ್ಟು ಮುಗಿಸಿದ ಕೆಲಸನೇ ಎಷ್ಟು ಶಾಲ್ಟಾಗಿ ಫಲ ಸಿಕ್ತು ಆಗ ಆಸ್ತಿಕ್ಕೆ ಕೆಲವು ಮಹತ್ವ ಗೊತ್ತಾಗುತ್ತೆ ಕಲ್ಪಾಂತಮಸ್ಯ ನಿಶಿಚಾರಿಪತಿತ್ವ ಪೂರ್ವಂ ಆಯುಃಪ್ರದಾಯ ನಿಜಲೋಕ ಗತಿಂ ತದಂತೆ ರಾತ್ರಿತ್ರಯೇಪಿ ಅನುಪಗಾಮಿನಮೀಕ್ಷ ಸೌಬ್ಧಿಂ ಚುಕ್ರೋಧ ರಕ್ತನಯನಾಂತಮುಂಚ ದಬ್ಧೌ ಕಲ್ಪಾಂತಮಸ್ಯ ನಿಶಿಚಾರಪತಿತ್ವ ಪೂರ್ವಂ ಆಯುಃಪ್ರದಾಯ ನಿಜಲೋಕಗತಿಂ ತದಂತೆ ರಾತ್ರಿತ್ರಯೇಪಿ ಅನುಪಗಾಮಿನಮೀಕ್ಷ ಸೌಬ್ಧಿಂ ಚುಕ್ರೋಧ ರಕ್ತನಯನಾಂತಂ ಅಮುಂಚ ದಬ್ಧೌ ಕಲ್ಪಾಂತಂ ಮಸ್ಯ ಬರೀ ರಾಜ್ಯ ಕೊಟ್ನ ಅಲ್ಲ ಕಲ್ಪಾಂತಮಾಯು ಗೊತ್ತಾಯ್ತು ಚಿರಂಜೀವಿ ಸಪ್ತ ಚಿರಂಜೀವಿಗಳು ಒಬ್ಬ ಇದು ಬ್ರಹ್ಮದೇವರಿಗೆ ವರ ಕೊಟ್ಟೆ ಇದು ಈ ವರ ಬಂತ ಆತನಿಗೆ ಚಿರಂಜೀವಿ ಆಗ್ತಾನೆ ಕಲ್ಪ ಅಂತ ಮತ್ತೆ ಬರೀ 100 ವರ್ಷ ಫುಲ್ ಟರ್ಮ್ ಇದ್ರೆ ಸಾಕು ಆ ಸ್ಥಿತಿಯಲ್ಲಿದೆ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ಗಳು ಎಂಥ ಕಾಲ ಅಂತ ಕೇಳಿದ್ರೆ ಫುಲ್ ಟರ್ಮ್ ಇದ್ದರೆ ದೊಡ್ಡ ಶ್ವಾಸ ಇದ್ದಾಗ ಲೆಕ್ಕ ಅದು ಫುಲ್ ಟೈಮ್ ಮಾಡಿ ಭಾರಿ ಗ್ರೇಟ್ ಆಗಿದ್ರು ಅಂತ ಸ್ಥಿತಿ ಬಂದ್ಬಿಟ್ಟು ಆದರೆ ಇಲ್ಲಿ ಕಲ್ಪ ಅಂತ ಆಯುಷ್ಯ ಅಲ್ಲ ಕಲ್ಪ ಅಂತ ರಾಜ್ಯ ಮತ್ತೆ ಅಲ್ಲಿವರೆಗೂ ನಿಶಿಚಾರಿಪತಿತ್ವಂ ಕಲ್ಪಾಂತಮಸ್ಯ ನಿಶಿಚಾರಿಪತಿತ್ವಂ ಆಯು ಅಷ್ಟು ಆಯುಷ್ಯ ಅಷ್ಟಿದು ಮತ್ತು ಆರೋಗ್ಯ ಜೊತೆಗೆ ಅದಿದ್ದಾಗ 3 ಕೊಟ್ಟಾಯ್ತು ಅರ್ಥ ಆಯ್ತಾ ಅದು ಎಷ್ಟು ಕೊಡ್ತಾರೆ ದೇವರು ಈ ರೀತಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ನಿನ್ನಂತೆ ಕೊಡುವ ಉದಾರಿ ಯಾವರು 3 ಲೋಕದಳು ಅದೇ ಹರಿಭಕ್ತಾರ ನಿನ್ನಂತೆ ಯಾರು ಕೊಟ್ಟರೆ ಈ ಸರ್ಕಾರ ಕೋರ್ಟ್ಗೆ ಗ್ರಾಂಟ್ ಕೊಡ್ಬೋದು ಬೇರೆಯವ್ರು ಕೊಟ್ಟಾರೆ ಹಿಡ್ಕೊಂಡು ಹೋಗ್ತಾರೆ ಆಗಲಿ ಎಲ್ಲಿಂದ ಬಂದು ಫಸ್ಟ್ ಶುರು ಮಾಡ್ತಾರೆ ಇದು ಬಂದಿದ್ದು ಎಲ್ಲಿಂದ ಫಸ್ಟು ಅರ್ಥ ಆಯ್ತಾ ಅವಾಗ ಬಜಿತೆ ಹಿಂದೆ ಆಯ್ತು ಒಬ್ಬನ ಎಷ್ಟೋ ಕೊಡ್ತೀನಿ ಅಂತ ಒಬ್ಬ ಸ್ವಾಮಿಗಳು ಹೇಳ್ಬಿಡ್ಬೋದು ಪೈಸನೂ ಕೊಡಲಿಲ್ಲ ಕೊನೆಗೆ ಆಗಿದ್ದೇನು ಆಭಾಸ ಮಾಡಿಕೊಂಡ ಇದು ಮೋಸ ಮಾಡ್ಲಿಕ್ಕೆ ಮಾಡಿದ್ದು ಅದಷ್ಟೇ ಇದೆಲ್ಲ ಯೋಚನೆ ಮಾಡಿದರೆ ಹಾಂ ಅಯ್ಯೋ ಬನ್ವಂತರ ಆತನಿಗೆ
ಯಾರಿಗೆ ಮನ್ವಂತರ ಆಯುಷ್ಯ ಕೊಟ್ಟಿದ್ದು, ಪ್ರಹ್ಲಾದನಿಗೆ ಕೊಟ್ಟಿದ್ದು ಮನ್ವಂತರ, ಧ್ರುವನಿಗೆ ಕೊಟ್ಟಿದ್ದು 36,000 ವರ್ಷ, ಕಲ್ಪ ಅಲ್ಲ ಅದು, 36,000 ಕಡಿಮೆ ಅದು. ಆದರೆ ಧ್ರುವನಕ್ಷತ್ರ ದೊಡ್ಡದು ಸಿಕ್ಕ. ಆಮೇಲೆ ನನಗೆ ಎಮ್ ಎಲ್ ಎ ಇಷ್ಟ ಆಗಿದ್ದ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಅಷ್ಟು ವರ್ಷ ಇದ್ದ ಅಂತಾರಲ್ಲ ಆ ಥರ, ಇಲ್ಲಿಂದ ಅಲ್ಲಿ ಹೊರಟ. ಇದ್ರಿಗೆ ಅದು ಸಿಕ್ಕಿಲ್ಲ, ಈ ಥರ ಅದು ಕೊಟ್ಟಿಲ್ಲ, ಆದರೆ ನಿಶಾಧಿಪತಿತ್ವ ಕೊಟ್ಟಿದ್ದು. ಮಹಾಭಾರತ ಕಾಲಕ್ಕಿದ್ದೇ ಈತ ಮನ್ವಂತರ. ಎಷ್ಟು ಮನ್ವಂತರ ಬೇರೆ, ಕಲ್ಪ ಬೇರೆ. ಕಲ್ಪ ಇನ್ನೂ ದೊಡ್ಡದು, ಮನ್ವಂತರಕ್ಕಿಂತ ದೊಡ್ಡದು. ದಿನಕಲ್ಪ ತೊಗೊಂಡ್ಬಿಟ್ರು ಕೂಡ 14 ಮನುಗಳಾಗ್ತಾರೆ ಅದ್ರೊಳಗೆ, ತಿಳಿತಾ? ಅಷ್ಟು ದೀರ್ಘವಾದ ಆಯುಷ್ಯ. ಅಂದರೆ ಹೌದು, ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ, ಈಗಲೂ ಹೇಳ್ತಾರೆ. ಹೌದು, ದ್ವಾಪರ ಯುಗ ಅದು 24ನೇ ತ್ರೇತಾಯುಗ, 28ನೇ ದ್ವಾಪರದಲ್ಲಿ ಮಹಾಭಾರತ ನಡೀತು. ಆಗ ಕಪ್ಪಕಾಣಿಕರಲ್ಲಿ ದಕ್ಷಿಣಕ್ಕೆ ಯಾರು ಹೋಗಿದ್ರು? ಸಹದೇವ ಹೋಗಿದ್ದ. ಅಲ್ಲಿ ಹೋಗಿಬಿಟ್ಟು ಅವರು ರಾಷ್ಟ್ರಯಾಗ ಅಂತ ಹೇಳಿದ್ರೆ ಸುಮ್ಮನೆ ಮಾಡಿದ್ದಲ್ಲ, ಜಗತ್ತನ್ನು ಗೆದ್ದು ಮಾಡಿದ ರಾಷ್ಟ್ರಯಾಗ, ಜಗತ್ತನ್ನು ಗೆದ್ದು. ಅಲ್ಲಿ ಸಮುದ್ರ ಅಡ್ಡ ಬಂತು, ಅಷ್ಟೇ ಘಟೋತ್ಕತೆ ಮಾತು ಕೊಟ್ಟಿದ್ದ, ಕರೆದ್ರು, ಬಂದ ಹಾಕೊಂಡು ಹೋದ್ರು, ಸಮುದ್ರ ಹರಿದ. ಅಲ್ಲಿ ಹೋಗಿ ವಿಭೀಷಣ ಹತ್ರ ಹೋದ, ವಿಭೀಷಣ ಹೇಳಿಕೊಂಡ, ಈಗ ಅರಸ್ಯಾಗ ಕೊಡೋ ಕಪ್ಪಕಾಣಿಕೆ ಕೊಡ್ಬೇಕು, ಯುದ್ಧ ಮಾಡ್ಬೇಕು, ಅಷ್ಟು ಆಪ್ಷನ್. ಕೊಡೋದಿಲ್ಲ ಅಂದ್ರೆ ಯುದ್ಧಕ್ಕೆ ರೆಡಿ ಇರಬೇಕಷ್ಟೇ. ಆಗ ರಾಮದೇವ್ರು ಹೇಳಿದಾರಂತೆ, ಆಚಾರ್ಯ ಬರೀತಾರೆ, ವಿಭೀಷಣ ಅವ್ರು ಬರ್ತಾರೆ, ಕೊಟ್ಟು ಪುಣ್ಯ ಕಟ್ಟಿಕೊ ಅಂತ ಹೇಳಿದ್ರಂತ ಆಗ್ಲೇನೆ, ಗೊತ್ತಾಯ್ತಾ? ಅವ್ರು ರಾಮದೇವ್ರು ಹೇಳೋದು, ಇನ್ಯಾರು ಹೇಳ್ತಾರೆ? ರಾಮದೇವ್ರು ಹೇಳಿದೆ, ಕೊಟ್ಟುಬಿಟ್ಟು ಹೌದಾ ಅಂತೇಳಿ ಬೇಕಾಷ್ಟು ಕಪ್ಪಕಾಣಿಕೆ ಕೊಟ್ಟು ಕಳಿಸ್ತಾನೆ, ತೊಗೊಂಡು ಬರ್ತಾನೆ. ಎರಡೂ ಆತರಿ ಏರೆ ಹಾರಿಕೊಂಡು ಹೋದ, ಹಾರಿಕೊಂಡು ತಂದು ಕೊಟ್ಬಿಟ್ಟ. ಇದು ಯಾಕೆ, ಇದು ಏನು ಕನ್ಫರ್ಮ್ ಆಗುತ್ತೆ? ರಾಮಾಯಣಕ್ಕೆ ಎಷ್ಟು ರಿಲೇಷನ್ಶಿಪ್ ಇದೆ, ಎರಡೂ ಯಥಾರ್ಥ ಅಂತ ಆಯ್ತು. ರಾಮಾಯಣದ ವಿಭೀಷಣ ಅವತ್ತು ಇದ್ದಾನೆ ಅಂದಮೇಲೆ ರಾಮಾಯಣ ಸತ್ಯ ಅಂತ ಪ್ರೂವ್ ಆಯಿತು. ಬರೀ ಇಸ್ಕೊಂಡು ಬಂದ ಅಂಬೋದು ಎಷ್ಟು ಇಂಪಾರ್ಟೆಂಟು ಅದು. ಮತ್ತು ಆಯುಷ್ಯ 2 ಕೋಟಿ ಆಯ್ತು ಈಗಾಗಲೇ, 2 ಕೋಟಿ ವರ್ಷ ಇದ್ದುಬಿಟ್ಟಿದ್ದಾನೆ ಈಗಾಗಲೇ, ಇನ್ನೂ ಎಲ್ಲಿ ಸ್ಟಾರ್ಟಿಂಗ್ ಇದ್ದಾಗ ಲೆಕ್ಕ. ಅದು ದೇವರ ಅನುಗ್ರಹ ಎಷ್ಟಿದೆ. ರಾವಣ ಎಷ್ಟೊತ್ತೋದಾಗಲೇ ಇದನ್ನು ದೇವರನ್ನು ನಂಬಿದವರು. ಇವತ್ತು ಗುಂಡ ಎಷ್ಟು ಕೋಟಿ ಕೊಟ್ಟರು ಕೂಡ ಅದೇನದು ಸರ್ಕಾರ ಬಂದು 100 ರೂಪಾಯಿ ಸಂಬಳ ಬಂದರೆ ಏನದು ಗ್ಯಾರಂಟಿ, ಗೊತ್ತಾಯ್ತಾ? ಹಿಂದೆ 100 ರೂಪಾಯಿ ದೊಡ್ಡ ಅಮೌಂಟ್, ಈಗ ಕಡಿಮೆ ಅಷ್ಟೇ ಅದು, ಗೊತ್ತಾಯ್ತಿಲ್ಲ? ಇವರ ಯಾವುದು ಕ್ಲಾಸ್ 1 ಆಫೀಸರ್ದೇ 75 ರೂಪಾಯಿ ಇದ್ದ ಕಾಲ ಅದು. ಅಂದರೆ ಆ ಕಾಲಕ್ಕೆ ಅಂಥ ಕೆಲಸ ಕೊಟ್ಟು ಯಾರು ಬೇಡ ಅಂತಾರೆ? ಇವನು ಯಾವ ಕಾಲಕ್ಕೆ ಎಷ್ಟು ಏನು ಕೊಟ್ಟರು ಕೂಡ ಅದು ಮೋಸ, ಫಸ್ಟ್ ಆಫ್ ಆಲ್. ಅದಕ್ಕೇನೆ ದೇವರನ್ನು ಬಿಟ್ಟು ಬೇರೆ ಯಾರಿಂದ ಬಂದರೂ ಕೂಡ ಏನದು ಪ್ರೈವೇಟ್ ಕಂಪನಿ ಲೆಕ್ಕ. ಅದು ದೇವರು ಕೊಟ್ಟರು ಒಂದೇ ಸರ್ಕಾರ ಕೊಟ್ಟಾಗ ಲೆಕ್ಕ. ಉಳಿದವ್ರು ಯಾರು ಏನಲ್ಲ, ಸರ್ವೋತ್ತಮರಲ್ಲ ಅಂದಮೇಲೆ ಅವ್ರು ಕೊಡೋಕೆ ಇದಿಲ್ಲ, ಸ್ವಾತಂತ್ರ್ಯನ ಕೊಡೋಕೆ ಸಾಧ್ಯ ಇಲ್ಲ ಅಂದ್ರೆ ಕೊಡೋದಿಲ್ಲ ಅಂತ. ತಂ ಕ್ರೋಧ ಕಲ್ಪಾಂತಮಸ್ಯ ನಿಶಿಚಾರ ಪತಿತ್ವಂ ಪೂರ್ವಂ ಆಯುಹು, ಅದಕ್ಕೆ ಪತಿತ್ವ ಪೂರ್ವಂ, ಅದರೊಂದಿಗೆ ಆಯುಷ್ಯ. ಪ್ರದಾಯ ನಿಜಲೋಕಗತಿಂ ತದಂತೆ. ಅಷ್ಟೇ ಅಲ್ಲ, ಕೊನೆಗೇನು ಸದ್ಗತಿ, ಮೋಕ್ಷ. ನಿಜಲೋಕಗತಿಂ, ನಿಜಲೋಕ ತಾನು ವೈಕುಂಠ ಲೋಕ, ಅಲ್ಲಿ ಬರಬೇಕು. ಎಂಥ ಅವಕಾಶ ಸಿಕ್ಕಿದೆ ಗೊತ್ತಾಯ್ತಾ? ಶರಣಾಗಿದ್ದಕ್ಕೆ ಎಷ್ಟು, ವಿರೋಧವಾಗಿದ್ದಕ್ಕೇನು? ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ, ವಿನಾಶಂ ಆಶು ಯಾಸ್ಯಸಿ. ಇಲ್ಲಿ ಆಶು, ಇವಿಷ್ಟು ಕೂಡ ಬೇಗ ಎಲ್ಲ ಕೆಲಸ ಮುಗಿತು. ರಾತ್ರಿತ್ರಯೇಪಿ ಅನುಪಗಾಮಿನ ಮಿಚ್ಚ ಸೋಬ್ಧಿಂ ಚುಕ್ರೋಧ ರಕ್ತ ನಯನಾಂತ ಮಮುಂಚದಬ್ಧವು. ಅಷ್ಟೊತ್ತಿಗೇನಾಯಿತು, 3 ದಿವಸ ಕಳೀತು. ಇಷ್ಟೆಲ್ಲ ಕಳೆದ ಎಷ್ಟು ದಿವಸ ಆಯ್ತು? ಇದಕ್ಕೆಲ್ಲ 3 ದಿವಸ ಆಯಿತು. ಒಂದು ಧರ್ಮ ಯಾತಕರಾದ ಕಾದ್ರು ರಾಮದೇವರು ಸಾಮೋಪಾಯ ತೋರಿಸ್ಬೇಕು. ಇನ್ನೊಂದೇನು, ವಿಭೀಷಣ ಬರೋ ಪ್ರಸಂಗ ಇದ್ದಾಗ ಅದು ಮುಗಿದೋಯ್ತು. ಈಗ ರಾಮದೇವರು ಎದ್ರು, ಮಲಗಿದವ್ರು ಎದ್ದು ಕೂತ್ಕೊಂಡು. ಇವನೇನು ತಿಳ್ಕೊಂಡೆ ವರ್ಣ? ತಿಳ್ಕೊಂಡಿದ್ದೆ ಸಮುದ್ರ ರಾಜ, ಓಹೋ ರಾಮ ಕಾಯ್ತಾ ಇದೆ, ಲೆಟ್ ಹಿಮ್ ವೇಟ್ ಅಂತಾರಲ್ಲ, ಕಾಯಿಲೆ ನೋಡುವಂತೆ ನನ್ನ ಮೇಲೆ ಡಿಪೆಂಡ್, ಏನೋ ತೋರಿಸಕ್ಕೆ ಹೊಲ್ಟ. ಎದ್ರು ರಾಮದೇವರಿಗೆ, ಏನೋ ಪಾಪ ಒಳ್ಳೆ ಮಾತಲ್ಲಿ ಕೇಳಿದ್ರೆ ಜೋರು ಮಾಡ್ತೀನಿ ನೋಡು ಅಂತ ಎದ್ದುಬಿಟ್ಟು ಹಿಂದೆ ನಿಂತ್ಕೊಂಡ್ರು. ಸೋಬ್ಧಿಂ ಚುಕ್ರೋಧ, ಸಮುದ್ರ ನೋಡಿದ್ರು ಒಂದ್ಸಲ. ಹೇಗೆ ನೋಡಿದ್ರು? ರಕ್ತ ನಯನಾಂತ ಅಮುಂಚದಬ್ಧವು. ರಕ್ತ ನಯನಾಂತ, ರಕ್ತ ಅಂದರೆ ಕೆಂಪು, ಕೆಂಪು ಕಣ್ಣಿನಿಂದ ನೋಡ್ದ ಅದೇನರ್ಥ? ಸಿಟ್ಟಿನಿಂದ ನೋಡ್ದ ಅಂತ ಅರ್ಥ. ಕಣ್ಣು ಕೆಂಪಾಗಿದೆ, ಕೋಪ ಬಂದಿದೆ ಅಂತ ಅರ್ಥ. ನೋಡ್ದ. ಅಮುಂಚದಬ್ಧವು, ಸಮುದ್ರದ ಮೇಲೆ ತನ್ನ ಒಂದು ಕೃಪಾ ಕಟಾಕ್ಷ ಅಲ್ಲ, ಅದು ಕ್ರೋಧ ಕಟಾಕ್ಷವನ್ನು ಬೀರಿದ ಪರಮಾತ್ಮ. ಆಗೇನಾಯಿತು? ಸಕ್ರೋಧ ದೀಪ್ತ. ಇದು ರಾಮದೇವ್ರ ವಿಶಿಷ್ಟ ಮಹಿಮೆ. ಇದು ಇವಾಗ ಗೊತ್ತಾಗುತ್ತೆ. ಇದು ಯಾರ್ಯಾರು ಬೇಕಿತ್ತ ರಾಮದೇವರಿಗೆ? ಯಾರೂ ಬೇಕಿಲ್ಲ. ಆ ಕ್ಷಣದೊಳಗೆ ಸಹ ಕ್ರೋಧ ದೀಪ್ತ ನಯನಂತಹತಃ ಪರಸ್ಯ ಶೋಷಂ ಕ್ಷಣಾದುಪಗತೋ ಧನುಜಾದಿ ಸತ್ವೈಃ ಸಿಂಧು ಶಿರಸ್ಯರ್ಹಣಂ ಪರಿಗೃಹ್ಯ ರೂಪೀ ಪಾದಾರವಿಂದಮುಪಗಮ್ಯ ಬಭಾಷ ಏತತ್. ಬಭಾಷ ಚೈತತ್ ಇನ್ನೊಂದು ಪಾಠ ಅಷ್ಟೆ. ಸಹ ಕ್ರೋಧ ದೀಪ್ತ ನಯನಾಂತಹತಃ, ಅಲ್ಲಿ ಹಾಕಿದ್ದು ಕೋಪ ಕಣ್ಣಿಂದ, ಕೆಂಪು ಕಣ್ಣಿನ ನೋಟನ. ಅದ್ರ ಎಫೆಕ್ಟ್ ಏನು ಅಂದರೆ, ಕ್ರೋಧ ದೀಪ್ತ, ಕೋಪದಿಂದ ಉರಿತಾ ಇದ್ದಂತಹ, ನಯನಾಂತ ಹತಃ, ನಯನಾಂತ ಹತಃ, ನಯನಾಂತಕ್ಕೆ ಮೈಯೆಲ್ಲ ಸುರ್ಲಕ್ಕೆ ಶುರುವಾಯಿತು ಅವನಿಗೆ. ಸಮುದ್ರಕ್ಕೆ ಮೈಯೆಲ್ಲ ಬೆಂಕಿ ಬಿದ್ದಾಗಾಯ್ತು ಆ ಸಿಟ್ಟಿನ ಇದಕ್ಕೋಸ್ಕರ.
ಪರಸ್ಯ ಪರಸ್ಯ ಯಾರು ಇದೆಲ್ಲ ಇಷ್ಟ ಆಗುತ್ತೆ ಅಂದರೆ ಪರಸ್ಯ ಪರಮಾತ್ಮ ಹರಿರೇವ ಪರಹ ಸಂಪೂರ್ಣ ಗುಣಸ್ಯ ಸರ್ವೋತ್ತಮಸ್ಯ. ಆ ರೀತಿ ನೋಡಿದರೆ ಗತಿ ಏನಲ್ಲಿಗೆ ಶೋಷಂ ಬಾಸ್ ಕರೀತಾರೆ ಸ್ವಲ್ಪ ಸಿಟ್ಟಾಗಿದ್ದಾರೆ ಇನ್ಮೇಲೆ ಅಂದರೆ ನಡಕ್ತಾ ಇರ್ತಾನೆ ಆಗ್ಲೇನೆ. ಕರೀತಾ ಇದ್ದರು ಅರ್ಜೆಂಟ್ ಹೋಗು ಕತೆ ಮುಗಿಸ್ತಾ ನಡೆದ ತಕ್ಷಣ ಹೋಗೇ ಇಲ್ಲ ಇಲ್ಲೇ ನಡಕ್ತಿರ್ತಾರೆ ಆಗ್ಲೇನೆ. ಇಲ್ಲಿ ನೋಡಿದಾಗ ಶೋಷಂ ಕ್ಷಣಾದುಪಗತಃ ಎಫೆಕ್ಟ್ ನೋಡಿ ಹೇಗಿದೆ. ಸಮುದ್ರ ಒಂದು ಹನಿ ನೀರಿಲ್ಲ ಸಮುದ್ರದೊಳಗೆ, ಅರ್ಥ ಆಯ್ತಾ? ಎಲ್ಲ ಒಣಗೋಗ್ಬಿಟ್ಟಿದೆ ಸಮುದ್ರ. ಒಂದ್ಸರ್ತ ರಾಮದೇವರು ನೋಡಿದರೆ ಏನಾಗತ್ತೆ, ಬೆಂಕಿಗೆ ನೀರೇನಾಗಬೇಕು, ಎಲ್ಲ ನೀರು ಎವಾಪರೇಟ್ ಆಗೋದು, ಒಂದು ಹನಿ ನೀರಿಲ್ಲ. ಇದು ರಾಮದೇವ್ರ ಶಕ್ತಿ. ಇದು ಈ ಸೇತುವೆ ಬೇಕಾಗಿತ್ತು ಅವ್ರಿಗೆ, ಹಾಕಿದರೆ ಸೇತುವೆ ಬೇಡ, ಯಾರ್ಯಾರೂ ಬೇಕಿಲ್ಲ. ಒಂದ್ಸರ್ತಿ ನೋಟ ಅದಕ್ಕೆ ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮ, ದೇವರ ಕಟಾಕ್ಷದ ಶಕ್ತಿ ಎಷ್ಟು ಅಂತ ಹೇಳ್ತಾರೆ. ಪರಸ್ಯ ಶೋಷಂ, ಅದು ಟೈಮ್ ತಗೊಂಡಲ್ಲ. ಶೋಷಂ ಹಾಲು ಉಕ್ಬೇಕಾದ್ರೂ ಟೈಮ್ ಬೇಕು, ಹಾಲು ಇಟ್ಮೇಲೆ ಕೂಡ ನಿಧಾನವಾಗಿ ಖಾಲಿ ಆಗುತ್ತೆ. ಕ್ಷಣಾದೂಪ ಇನ್ಸ್ಟೆಂಟ್, ಆ ಕಾಲಕ್ಕೆ ಪೂರ್ತಿ ಒಣಗೋಗಿತ್ತು. ಉಪಗತಃ ಧನುಜಾದಿ ಸತ್ವೈ, ಆ ನೋಡಿ ಎಲ್ಲ ಇದಾಗಿಬಿಟ್ಟಿದೆ, ಎಕ್ಸ್ಪೋಸ್ ಆಗಿಬಿಟ್ಟಿದೆ. ನೋಡಿ ಯಾರ್ಯಾರು ಸಮುದ್ರದಲ್ಲಿದ್ದಾರೆ ಜನಕ್ಕೆ ಗೊತ್ತಿಲ್ಲ. ಈ ಭೂಮಿ ಮೇಲೆ ಎಷ್ಟು ಸಂಪತ್ತಿದೆ, ಸಸ್ಯ ಸಂಪತ್ತು ಅದಕ್ಕಿಂತ ಜಾಸ್ತಿ ಸಮುದ್ರದಲ್ಲಿದೆ ಅಂತ ಹೇಳ್ತಾರೆ. ರತ್ನಾದಿಗಳು ಎಲ್ಲ ಮುಟ್ಟು ಸಮುದ್ರದೊಳಗೆ ಎಲ್ಲ ಖಾಲಿ, ಏನು ನೋಡ್ತಾ ಇದ್ದು ಬರೀ ಕಾಣಿಸ್ತಾ ಇದೆ. ನೀರು ಒಂದನೇ ಇಲ್ಲ, ಉಳಿದೆಲ್ಲ ಕಾಣಿಸ್ತಾ ಇದೆ. ಅವನೇನು ಮಾಡಿದ ಈಗ ವರ್ಣರಾಜ ಎದ್ದ. ಎಲ್ಲ ಎಷ್ಟು ಪ್ರಾಣಿಗಳಿದೆ ಅಲ್ಲಿ, ಭಯಾನಕ ಪ್ರಾಣಿಗಳಿವೆ ಅಲ್ಲಿ. ಒಂದೇ ಟೊಡದೆ ಶಾರ್ಕ್ ಪೇನು ತುಂಡಾಗಿ ಹೋಗ್ತಾರೆ. ಒಂದು ಬಾಲ ಬೀಸಿದ್ರೆ ಸಾಕು ಒಂದ್ಸಲ ಬೇಕಾದ ಅದೇ ಒದ್ದಾಡ್ತಿದ್ದಾರೆ, ಅದೇ ಪಂಜಿತಾ ಇತ್ತು. ಈಗ ಆತಿಂದ ಎಲ್ಲರೂ ಒದ್ದಾಡ್ತಾರೆ, ರಾಜ ಪ್ರಜೆಗಳು. ಯಥಾ ರಾಜ ತಥಾ ಪ್ರಜಾ ಧನುಜಾದಿ ಸತ್ವೈಹಿ. ಅಲ್ಲ ರಾಕ್ಷಸರು ಬೇರೆ ಇದ್ದಾರೆ ಸಮುದ್ರದೊಳಗೆ, ರಾಕ್ಷಸರು ಇದ್ದಾರೆ. ಸಮುದ್ರಗಳ್ರು ಅಂತ ಕರೆಯೋದಿಲ್ಲ. ಇವ್ರು ಬೋಟ್ ಹಾಕ್ಕೊಂಡು ಇದ್ರಲ್ಲಿ ಕೂತಿರ್ತಾರೆ, ಒಳಗೆ ಇದ್ರು ಅವರು ಎಲ್ಲ. ಹೋಗಿ ಬರೋ ಒಳಗೆ ಹೊರಗೆ ಆಕ್ಸಿಡೆಂಟ್ ಇದ್ರೆ ಹೋಗ್ತಾರಲ್ಲ, ವ್ಯವಸ್ಥೆ ಮಾಡಿ ವರ ಇರೋದು ಅವ್ರಿಗೆ, ವರದಾರ ದೈತ್ಯರಲ್ಲ, ಸಾಮಾನ್ಯ ರಾಕ್ಷಸರಲ್ಲ ಅವರು. ಸಿಂಧು ಸಮುದ್ರರಾಜ ಶಿರಸಿ ಅರ್ಹಣಂ ಪರಿಗೃಹ್ಯ ರೂಪಿ. ಅರ್ಹಣ ಅಂದರೆ ಪೂಜಾ ದ್ರವ್ಯ ಎಲ್ಲ ಇಟ್ಕೊಂಡು ಬಂದಿದ್ದಾರೆ, ತಲೆಮೆ ಇಟ್ಕೊಂಡ್ಬರ್ತಾರೆ. ಈಗ ಹೂವು ತುಳಸಿ ಎಲ್ಲ ಇಟ್ಕೊಂಡ್ಬಿಟ್ಟು, ಹಣ್ಣು ಹೂವು ಇಟ್ಕೊಂಡು ಬಂದು ಏನದು ಅರ್ಹಣ ಅಂದರೆ ಪೂಜಾ ದ್ರವ್ಯ ಇಟ್ಕೊಂಡು ಶಿರಸಿ ತಲೆ ಮೇಲೆ ಪರಿಗೃಹ್ಯ ರೂಪಿ, ರೂಪ ತಡ್ಕೊಂಡು ಬಂದ. ಈಗ ವರ್ಣರಾಜನೇ ಬಂದ. ಅಲ್ಲಿ ಕೃಷ್ಣ ರೂಪದಿಂದ ವರ್ಣನ ಮಾಡಲಿಲ್ಲ, ಹೇಳಿದ ತಕ್ಷಣ ವರ್ಣ ಬಂದು ನಂದನ್ನು ಒಪ್ಪಿಸ್ತಾನಾಗ. ಅಲ್ಲಿ ಸೋಲು, ಇಲ್ಲಿ ಸೋಲುನೇ. ಕೃಷ್ಣ ರೂಪದಿಂದ ಸೋತ, ಇಲ್ಲಿ ರಾಮರೂಪದಿಂದ ಸೋಲ್ತಾ ಇದ್ದಾರೆ. ಸೋತು ಕ್ಷಣಾದುಪಗತಃ ವಾದ ಪರಿಗೃಹ್ಯ ರೂಪಿ, ಮೂರ್ತಿಮತ್ತಾಗಿ ಬಂದ. ಮೂರ್ತಿಮತ್ತಾಗಿ ಬಂದ. ಆಚಾರ್ಯ ಚಾತುರ್ಮಾಸ್ಯಕ್ಕೆ ಗೊತ್ತಾಗ ಹಸ್ತಿನಾಪುರದಲ್ಲಿ ಏನು ಬಂದ್ರಲ್ಲಿ, ಗಂಗಾದೇವಿ ಭಿತ್ವಾಭುವಂ ದೇವನದೀ ಜಗಾಮ, ತಾನು ಭೂಮಿನ ಸೀಳ್ಕೊಂಡ್ಬಿಟ್ಟು ಕವಲಾಗಿ ಹರಿದು ಬಂತು. ಆಚಾರ್ಯ ದೂರ ಕೂತರು ಚಾತುರ್ಮಾಸ್ಯಕ್ಕೆ. ಸಮುದ್ರ ನದಿ ಹತ್ರ ಕೊಡಲಿಲ್ಲ. ಗಂಗಾ ತೀರದ ಹಸ್ತಿನಾಪುರದಲ್ಲಿ ನದಿ ತೀರದಲ್ಲಿ ಹಸ್ತಿನಾಪುರ ಇರೋದು. ಅದು ಸಾವಿರಾರು ವರ್ಷದ ಹಿಂದೆ. ಈಗ 9 ಕಿಲೋಮೀಟರ್ ಆಗುತ್ತೆ ಹಸ್ತಿನಾಪುರದಿಂದ. ಅದು ಗಂಗಾ ನದಿ 9 ಕಿಲೋಮೀಟರ್ ದೂರ ಇದೆ. ಆಗ ಎಷ್ಟಾದ್ರೂ ತೀರದಲ್ಲೇ ಇತ್ತು, ಗೊತ್ತಾಯ್ತಾ? ಅದಕ್ಕೇನು ಮಾಡಿದ್ರು ಆಚಾರ್ಯ ದೂರನೇ ಕೂತರು ಚಾತುರ್ಮಾಸ್ಯಕ್ಕೆ. ಗಂಗಾದೇವಿ ನೋಡಿದ್ರು, ಭಾರಿ ದುಃಖ ಆಗೋಯ್ತು. ಯಾತಕ್ಕೆ ಇಷ್ಟು ದೊಡ್ಡವ್ರು ನನ್ನ ಹತ್ರ ಬರೋದ್ರೆ ನನ್ನ ಮಹಿಮೇನೇ ಹೋಗ್ಬಿಡುತ್ತೆ. ಇವತ್ತೆ ಆಚಾರ್ಯ ಕೇರ್ ಮಾಡಿಲ್ಲ ಅಂದರೆ ಉಳಿದ ಶಿಷ್ಯರು ಯಾರು ಕೇರ್ ಮಾಡೋದಿಲ್ಲ. ಆಮೇಲೆ ಅವನ ಥರ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಏನು ಮಾಡಿದ್ರು ಅವರು, ಶಾಖಾ ವಿಶೇಷ ಒಂದು ಶಾಖೆ ಹೊಡ್ಕೊಂಡು ಬಂತು. ಕರ್ಕೊಂಡ್ಬಿಡ್ತು ಜಾಗನ ಪೂರ್ತಿಯಾಗಿ ಡೈವರ್ಟ್ ಮಾಡಿಕೊಂಡು. ಆಚಾರ್ಯ ಇದ್ದಲ್ಲಿಗೆ ಬಂತು. ಅಷ್ಟ ಸಾಲದು ಮೂರ್ತ. ಈಗ ಇವರು ಸೌದ್ರರಾಜ ಬಂದಾಗ ಗೆದ್ರು ಅವರು, ಗೊತ್ತಾಯ್ತಾ? ಸೌಂದರ್ಯ ಗಂಗಾ ದೇವಿನೇ ಬಂದರು ಸಾಕ್ಷಾತ್. ಒಂದು ಸೌದಾರ್ಯ ಸೌಂದರ್ಯ ತನ್ನುಂ ತಾಂ ದೃಷ್ಟ ಸುವಿಸ್ಮಿತಂ. ಎಲ್ಲ ಭಾರಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಆ ಭೂಲೋಕದ ಸ್ತ್ರೀ ಅಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ತಕ್ಷಣನೇ ಅವ್ರೇನು ಮಾಡಿದರು, ಪರಮಾಶ್ಚರ್ಯ ಪಡ್ತಾರೆ ಶಿಷ್ಯರು. ಆಚಾರ್ಯ ನಮಸ್ಕಾರ ಮಾಡಿ ಕಾಣಿಕೆ ಅರ್ಪಣೆ ಮಾಡಿ ಹೇಳಿ ಮಾಡಿದಾಗ ಆಚಾರ್ಯ ಕಳಿಸ್ಕೊಡ್ತಾರೆ. ಅಲ್ಲಿಂದ ಮತ್ತೆ ಹೊರಟ್ಲಂತ ವಾಪಸ್. ಅಂದರೆ ಯಾತಕ್ಕೆ ಆಚಾರ್ಯ ಸೇವೆ ಮಾಡೋಕ್ಕೋದ್ರೆ ಗಂಗಾ ನದಿ ಬಂದು. ಅದೇ ಆಶ್ಚರ್ಯ. ಉಡುಪಿಗೆ ಬಂದಿದ್ದು ಗೊತ್ತಲ್ಲ, ಮದ್ದು ಸರೋವರಕ್ಕೆ ಬಂದು ಕಥೆ ಗೊತ್ತಿದೆ. ಅಷ್ಟು ದೂರದಿಂದ ಬಂದವರು ಇಷ್ಟು ಹತ್ರ ಬಿಟ್ಬಿಟ್ರಲ್ಲ ಅಂತವ್ರಿಗೆ. ಅಷ್ಟು ದೂರದಿಂದ ನಾನು ಹೋಗಿದ್ದೆ ಅಲ್ಲಿಗೆ, ಇಷ್ಟು ಹತ್ರ ಬಂದಾಗ ನಾನು ಹೋದರೆ ಅಂದರೆ ನನ್ನ ಆಚಾರ್ಯ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನಡೆದಿದ್ದೇನಲ್ಲಿ ಸಮುದ್ರ ರಾಜ ಮೂರ್ತಿಮತ್ತಾಗಿ ಬಂದ. ಬಹುವ ಮೂರ್ತ ಅಂತ ನಲ್ಲಿರೋದು. ಮೂರ್ತಿಮತ್ತಾಗಿ ಟೇಕಿನ್ ಫಾರಮ್ ಅಂತ ಬಂದುಬಿಟ್ಟು, ನಾವೇನಂತೆ ಅವರೇ ಬಂದರು ಅಂತೀವಲ್ಲ, ಆ ಟೈಪ್ ಅಷ್ಟೇ. ಯಾರನ್ನ ಕಳಿಸ್ಲಿಲ್ಲ, ಅವರೇ ಬಂದರು ಅಂತ ಹೇಳೋ ಹಾಗೆ. ಸಾಕ್ಷಾತ್ ಬಂದರು ಅಂತ ಹೇಳ್ತೇವೆ, ಇರ್ತಾರೆ. ಆದರೆ ಕಣ್ಣಿಗೆ ಕಾಣೋದಿಲ್ಲ. ಅವರು ಕಾಣ ರೂಪ ತಗೊಂಡು ಬಂದು ದೇವತೆಗಳು. ಏನು ಯಾವುದು ವಿಡಂಬನೆ. ಕೋಪ ರಾಮದೇವ್ರು ಮಾಡಿ ಕತೆ ಮುಗಿದು ನಿಜವಾಗ್ಲು ಮಾಡಿ ಏನಾಗುತ್ತೆ ಅಲ್ಲಿಗೆ, ಎಲ್ಲ ಸುಟ್ಟು ಬೂದಿಯಾಗಿ ಹೋಗ್ಬಿಡುತ್ತೆ. ರಾಮದೇವ್ರಿಗೆ ಕೋಪ ಯಾತಕ್ಕೆ ಬರುತ್ತೆ? ಕೋಪ ಯಾರಿಗೆ ಬರುತ್ತೆ ಹೇಳಿ ನೋಡಂತೆ? ವೀಕ್ನೆಸ್ ಇರೋದು. ರಾಮದೇವ್ರಿಗೆ ವೀಕ್ನೆಸ್ಸೇ ಇಲ್ಲ, ಕ್ರೋಧ ಯಾಕೆ ಬರುತ್ತೆ?
ಜಡ್ಜ್ ಇರ್ತಾರೆ, ಸುಮ್ಮನೆ ನೋಡ್ತಾ ಇರ್ತಾರೆ ವಾದಗಳನ್ನು. ಅವ್ನು ಕೋಪೋದಕ್ಕೆ ಇರೋದ್ರೆ ಮಾಡೋದಿಲ್ಲ. ಲಾಯರ್ ಸ್ವಲ್ಪ ಜೋರು ಮಾಡ್ತಿರ್ತಾರೆ ಮಧ್ಯೆ ಮಧ್ಯೆ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ. ಜಡ್ಜ್ ಸುಮ್ಮನೆ ಕೂತಿರ್ತಾನೆ, ನೋಟ್ ಮಾಡಿರ್ತಾನೆ ಅಷ್ಟೇ. ಸಿಟ್ಟು ಕೊಡ್ಬೇಕಾದ್ರೂ ಕೂಡ ಸಿಟ್ಟಿನಿಂದ ಕೊಡೋದಿಲ್ಲ ಆರ್ಡರ್ನ, ಗೊತ್ತಾಯ್ತಾ. ತಪ್ಪು ಮಾಡಿದ್ದಾನೆ, ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್ ಕೋಟ್ ಮಾಡಿಬಿಟ್ಟು ಇಟ್ ಶುಡ್ ಬಿ ಹ್ಯಾಂಗ್ ಅಂದ್ಬಿಡ್ತಾನೆ ಅಷ್ಟೇ. ಕಾಮಾಗಿರ್ತಾನೆ, ಟೆನ್ಷನ್ನೇ ಇಲ್ಲ. ಅದಕ್ಕೆ ಯಾವುದರಿದೆ ಅಭಿಮಾನ ಇಲ್ಲ ಆ ಬಗ್ಗೆ. ಅಭಿಮಾನ ಬಂದರೆ ಬರ್ತದೆ. ಮತ್ತೆ ತಾನು ಹೇಳಿದ್ ನಡೆಯುತ್ತೆ. ಈಗ ತನ್ನ ಹೀಸ್ ಇನ್ ದಿ ಚೇರ್, ಫುಲ್ ಎನ್ಪವರ್ ಟು ಗಿವ್ ಜಡ್ಜ್ಮೆಂಟ್ ಕೊಡ್ತಾರೆ. ಯಾರೋ ಕೊಟ್ಟರೆ ಬೆಲೆ ಇಲ್ಲ ಅವ್ರಿಗೆ, ಟೆನ್ಷನ್ ಇಲ್ಲ. ಇವತ್ತು ಯಾವುದು ದೌರ ಇರೋದು ಒಂದು ಇದ್ರ ರೀತಿಯಲ್ಲಿ ಬರ್ತಾರೆ. ರಾಜರು ನಗನಗ್ತಾರೆ ಕೊಂದಾಕ್ತಾರೆ ಅಂತ ಹೇಳ್ತಾರೆ. ಯಾಕೆ? ಶಕ್ತಿ ಇದೆ, ಅಳ್ಬೇಕಾಕೆ ಅವ್ರು. ಮುಖ್ಯ ವ್ಯಕ್ತಿ ಆದವನಿಗೆ ಟೆನ್ಷನ್ ಇಲ್ಲ. ಹೇಳಿಲ್ಲ ಬಸ್ ಎಲ್ಲರೂ ಟೆನ್ಷನ್, ಡ್ರೈವರ್ಗೆ ಟೆನ್ಷನ್ ಇರುತ್ತೆ. ಯಾಕಂದ್ರೆ ಮಾಡೋವರೆಗೂ ನಾವು ಯಾರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರಿಗೆ ಗ್ಯಾರಂಟಿ ಇದೆ. ಇನ್ನೊಬ್ಬ ಡ್ರೈವರ್ ಕೂಡ ಹೋಗಾಗಿಲ್ಲ. ಅದಕ್ಕೆ ಅವನು ಆಥರೈಸ್ ನೋಡೋರು, ಇನ್ನೊಬ್ಬ ಡ್ರೈವ್ ಮಾಡೋಂಗಿಲ್ಲ. ಅದನ್ನು ಯಾರು ಡ್ರೈವ್ ಮಾಡಬೇಕು, ಅವನೇ ಮಾಡಬೇಕು, ಬೇರೆಯವ್ರು ಮಾಡೋಂಗಿಲ್ಲ. ಅಷ್ಟಿದ್ರೆ ಪವರ್ ಇದ್ದಾನೆ ಎಂದು ದುಃಖ ಬರೋದಿಲ್ಲ. ತಿಳಿತಾ? ಆಫೀಸರ್ ಡಿಸ್ಮಿಸ್ ಟ್ರಾನ್ಸ್ಫರ್ ಮಾಡೋಕೆ ಏನು ಕೂಗಬೇಕಾಗಿಲ್ಲ. ಅವರು ಎಷ್ಟು ಒದರಾಡಲಿ ಒಂದ್ಸರಿ ಬರೀ ಸೈನ್ ಮಾಡಿಕೊಟ್ರೆ ಹೋಗ್ಬಿಡ್ತಾರೆ ಅಷ್ಟೇ, ಕತೆ ಮುಗಿತಾರೆ. ಅವ್ರು ಎಷ್ಟೋ ಕೂಗ್ತಾ ಇರ್ತಾರೆ, ಯಾರು ಕೇಳೋದಿಲ್ಲ ಅದನ್ನು. ಆಲ್ರೆಡಿ ಅಷ್ಟೇ ಬೆಲೆ ಇರೋದು. ಯಾತಕ್ಕೆ ಹೇಳಿದ ನಿಮ್ಮ ಪ್ರಶ್ನೆಗೆ ಉತ್ತರ ಅದು. ರಾಮ ನಿಜವಾಗ್ಲೂ ಕೋಪ ಬಂದರೆ ಕೋಪ ಬರೋ ಕಾರಣ ಯಾರಿಗಿಲ್ಲ? ಶಕ್ತಿ ಇದ್ದವರಿಗೆ. ರಾಮದೇ ಅನಂತ ಶಕ್ತಿ, ಕೋಪದ ಪ್ರಶ್ನೆನೇ ಇಲ್ಲ. ನಾಟಕ ಮಾಡ್ದೆ ಅಷ್ಟೇ ರಾಮರಾವ್. ಇದು ಅಸರಮೋಹನನೇ ಅಷ್ಟೇ. ಉಳಿದವರಿಗೆ ರಾಮದೇವ್ರ ಸಿಟ್ಟಿದೆ ನಮ್ಮಂತೆ ತಪ್ಪು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು, ಗೊತ್ತಾಯ್ತಾ. ಉಳಿದವ್ರಿಗೆ ವಿಡಂಬನೆ ಅಂತ ಆ ರೀತಿ ಮಾಡಿದ್ರೇ ಕೆಲವು ಸಿಟ್ಟಿರಲ್ಲ ಮಕ್ಕಳ ಮೇಲೆ ಈ ಜೋರ ನೋಡ್ತಾರೆ. ಅದಕ್ಕೆ ಸುಮ್ಮನೆ ಭಯಪಟ್ಕೊಳ್ಳಿ ಅಂತೆ, ಗೊತ್ತಾಯ್ತಾ. ಅವ್ರಿಗೆ ಗೊತ್ತು, ಕೆಲವು ಮಕ್ಕಳಿಗೆ ಅಭ್ಯಾಸ ಆಗಿರುತ್ತೆ, ಇದು ಗೊತ್ತು ಬಿಟ್ಟು ಸುಮ್ಮನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಕಿರಾಡಿ ಇರ್ತಾರೆ. ಇವ್ರಿಗೆ ಮಾತ್ರ ಹುಷಾರಾಗಿರ್ತಾರೆ. ಹೇಳ್ತಾರೆ ಬಭಾಷೆ ಏತತ್ ಇಂದು ಶಿರಶರಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದ ಉಪಗಮ್ಯ. ಪಾದ ಕವನ ಹತ್ರ ಬಂದ ಈಗ ಬಭಾಷೆ ಏತತ್, ಈ ಮಾತನ್ನು ಆಡಿದ. ಏನದು? ತಂ ತ್ವಾ ವಯಂ ಜಡಧಿಯೋ ನ ವಿದಾಮ ಭೂಮನ್ ಕೂಟಸ್ಥಮಾದಿ ಪುರುಷಂ ಜಗತಾಮಧೀಶಂ ತ್ವಂ ಸತ್ವತಃ ಸುರಗಣಾನ್ ರಜಸೋ ಮನುಷ್ಯಾನ್ ಕಾರ್ತೀಯತೋ ಅಸುರಗಣಾನ್ ಅಭಿತಸ್ತಥಾಸ್ರಾಹ. ಇದರಲ್ಲಿ ಭಾಗವತ ಶ್ಲೋಕಗಳಿವೆ. ಇದರಲ್ಲಿ ಆಚಾರ್ಯ ಮಿಕ್ಸ್ ಮಾಡಿಬಿಟ್ಟು ಬರೀತಾ ಇದ್ದಾರೆ. ಇವೆಲ್ಲ ಭಾಗವತ 9ನೇ ಸ್ಕಂದದಲ್ಲಿ ಸಿಗುತ್ತೆ ಇವೆಲ್ಲ. ತಂ ತ್ವಾ ವಯಂ ಜಡಧಿಯಃ ನ ವಿದಾಮ ಭೂಮನ್ ಕೂಟಸ್ಥಂ ಆದಿಪುರುಷಂ ಜಗತಾಂ ಅಧೀಶಂ ತ್ವಂ ಸತ್ವತಃ ಸುರಗಣಾನ್ ರಜಸಃ ಮನುಷ್ಯಾನ್ ತಾರ್ತೀಯತಃ ಅಸುರಗಣಾನ್ ಅಭಿತಃ ತಥಾ ಅಸ್ರಾಹ. ಈಗ ಹೇಳ್ತಾನೆ ತಂ ತ್ವಾ ವಯಂ ಜಡಧಿಯಃ ನ ವಿದಾಮ ಭೂಮನ್. ಭೂಮನ್ ಬ್ರಹ್ಮಸೂತ್ರದ ಬರುತ್ತದು. ಭೂಮ ಸಂಪ್ರಸಾದಾತ್ ಅಧ್ಯುಪದೇಶಾತ್. ರಾಮ ಪೂರ್ಣ ಪರಿಪೂರ್ಣ, ಭೂಮನ್ ಗುಣಪೂರ್ಣನೇ. ಈಗ ನಿನ್ನನ್ನ ತಂ ತ್ವಾ ಅಂತ ನಿನ್ನನ್ನ ವಯಂ ನಾವು ಯಾರು? ಜಡಧೀಯ ಮಂದಮತಿಗಳು, ಜಡಬುದ್ಧಿಗಳು ನಾವು. ನೀನು ಬಂದು ಕುತ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಅಂತ. ಅರ್ಥ ಮಾಡ್ಕೊಳ್ಳೆ ಏನು ತಿಳ್ಕೊಂಡ್ಬಿಟ್ಟೆ ನಾನೇ ದೊಡ್ಡವನು ಅಂತ ತಿಳ್ಕೊಂಡು ನೀನು ಸಣ್ಣವನು ತಿಳ್ಕೊಂಡು ಏನು ನನಗೆ ಅರ್ಥ ಆಯ್ತು ಎಂಥವನು ಅಂತ ಹೇಳಿಬಿಟ್ಟು. ಅದಕ್ಕೆ ದಯವಿಟ್ಟು ನಾನು ಶ್ರಮಿಸು ಅಂತ ಹೇಳ್ತಾರೆ. ನವಿದಾಮ ಭೂಮನ್ ಕೂಟಸ್ಥಂ ಆದಿಪುರುಷಂ. ನೀನು ಯಾರು? ಕೂಟಸ್ಥ. ನೀನು ಕೂಟಸ್ಥೋ ಅಕ್ಷರ ಉಚ್ಯತೆ. ಮಹಾಲಕ್ಷ್ಮಿ, ಅವನ ಲಕ್ಷ್ಮೀ ಪತಿ ಅಂದಮೇಲೆ ಏನೀಗ? ಪರಮ ಕೂಟಸ್ಥ, ಅವರಿಗಿಂತ ದೊಡ್ಡವನು ನೀನು. ಆದಿಪುರುಷ ನೀನು, ಆದಿಪುರುಷ. ಮತ್ತು ಜಗತಾಬಧೀಶಂ, ಜಗತ್ತಿಗೆಲ್ಲ ಅಧೀಶ ನೀನು. ಇದೆಲ್ಲ ನಮ್ಗೆ ಗೊತ್ತಾಗಲೇ ಇಲ್ಲ, ಈಗ ಗೊತ್ತಾಯಿತು. ಸ್ವಂ ಸತ್ವತಃ ಸುರಗಣ. ದೇವತೆಗಳನ್ನು ನೀವು ಸೃಷ್ಟಿ ಮಾಡೋದು ಯಾವುದರಿಂದ? ಸತ್ವಗುಣದಿಂದ. ದೇವತೆಗಳ ದೇಹದಲ್ಲಿ ಪ್ರಧಾನ ಗುಣ ಯಾವುದು? ತ್ರಿಗುಣ ಎಲ್ಲರಲ್ಲಿ ಇರಲೇಬೇಕು. ಪ್ರಪೋರ್ಷನ್ ತುಂಬ ಜಾಸ್ತಿ ಇದೆ, ತುಂಬ ಪ್ರಪೋರ್ಷನ್ ಜಾಸ್ತಿ ಇದೆ. ಸತ್ವತಃ ಸುರಗಣ. ರಜಸಃ ಮನುಷ್ಯಾನ್. ಮನುಷ್ಯರಲ್ಲಿ ಯಾವ ದೇಹದಲ್ಲಿ ಹೆಚ್ಚೇನಿರುತ್ತೆ? ರಜೋಗುಣ ಇರುತ್ತೆ. ತಾರ್ತೀಯತಃ, ತಾರ್ತೀಯ ತೃತೀಯ ತಾರ್ತೀಯ ಥರ್ಡ್ ಅಂತ ಅರ್ಥ. ಮೂರನೇ ಗುಣ ಯಾವುದು? ತಮಸ್ಸು ಗುಣ. ಅದರಿಂದ ಅಸುರಗಣ ಸೃಷ್ಟಿ. ಅವ್ರ ಬಾಡಿ ಇರೋದೇ ಹಾಗೆ. ಅವ್ರ ಬಾಡಿ ಮಾಡಬೇಕಾದ್ರೆ ಸತ್ವಗುಣ ಜಾಸ್ತಿ ಇದ್ದರೆ ದೇವತೆಗಳು ಜಾಸ್ತಿ ಇದ್ರೆ ಭಾರಿ ಜಾಸ್ತಿ. ಮನುಷ್ಯರಲ್ಲಿ ಮತ್ತೆ ರಜೋಗುಣ, ಅದರಲ್ಲಿ ಸತ್ವಗುಣ ಜಾಸ್ತಿ ಇದ್ದರೆ ಬ್ರಾಹ್ಮಣ, ಅಲ್ಲಿ ಮತ್ತೆ ತಾತ್ಪರ್ಯ, ಅದ್ರಲ್ಲಿ ಮತ್ತೆ ವೇರಿಯೇಷನ್ ಮಾಡ್ತಾ ಹೋಗ್ತಾರೆ. ರಾಕ್ಷಸರಲ್ಲೂ ಹಾಗೇನೆ, ಅವರ ತಮೋಗುಣ ಜಾಸ್ತಿ, ಅದರಲ್ಲೂ 1 2 3 ಮತ್ತೆ ರಾಕ್ಷಸರು, ಮಹಾರಾಕ್ಷಸರು, ಮಹಾರಾಕ್ಷಸರು ಅಂತೇಳಿ ಅದರಲ್ಲೂ ತಾತ್ಪರ್ಯ. ಇದರಲ್ಲೂ ಹಾಗೆ, ದೇವತೆಗಳಲ್ಲೂ ಹಾಗೆ. ಬ್ರಹ್ಮದೇವರಲ್ಲಿ ಎಷ್ಟಿದೆ? ಸತ್ವ ಪ್ರಚುರ. ಮ್ಯಾಕ್ಸಿಮಮ್ ಸತ್ವಗುಣ ಇರೋದು ಯಾರಲ್ಲಿ? ಬ್ರಹ್ಮವಾಯುಗಳಲ್ಲಿ ಮ್ಯಾಕ್ಸಿಮಮ್ ಸತ್ವಗುಣ ಇದೆ ಅವರು. ಅದಕ್ಕೆ ಸತ್ವ ಪ್ರಚುರ ವಾಣಿಯ ಮುಖ ಸರೋಜ ಇನ.
ಹರಿಕಥಾಮಸಾರದಲ್ಲಿ ಯಾತಕ್ಕಾದ ಗ್ರಂಥ ಒಳ್ಳೇದು ಅಂತ ಕರೀತಾರೆ ಅಂದರೆ ಅವರೆಲ್ಲ ಸೂಕ್ಷ್ಮ ವಿಚಾರ ಎಲ್ಲ ಸೇರಿಸ್ತಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣಧರಸೆ ಸತ್ವ ಪ್ರಚುರ ವಾಣಿಮುಖ ಸರೋಜೇನ, ಇದೆಲ್ಲ ತಿಳ್ಕೊಂಡಾಗ ಎಷ್ಟು ಪ್ರಮೇಯ ಬಂದಿದೆ ಅದರಲ್ಲಿ. ಇದು ಸತ್ವತಃ ಸುರಗಣಾನ್ ರಜಸಃ ಮನುಷ್ಯಾನ್ ತಾರ್ತೀಯತ ಅಸುರಗಣಾನ್ ಅಭಿತಃ ತಥಾಸ್ರಾಹ. ಬಣ್ಣ ಗಿಣ್ಣನೂ ಡಿಪೆಂಡ್ ಆಗೋದ್ರಿಂದನೇ ಸತ್ವಗುಣ ಜಾಸ್ತಿ ಇದ್ದರೆ ಬೇರೆ ಬಣ್ಣ ಬರುತ್ತೆ, ರಜೋಗುಣ ಜಾಸ್ತಿ ಇದ್ದರೆ ಸ್ವಲ್ಪ ರೆಡ್ಡಿಶ್ ಆಗ್ತಾರೆ, ಇದು ವೈಟಿಸ್ಟ್, ಇದು ಅದು ಬಂದರೆ ಕಪ್ಪು. ಅದರಲ್ಲಿ ಅದು ತಾತ್ಪೂರಿಕ್ತಿಕ, ತುಂಬ ಬಿಸಿಲಲ್ಲಿ ಓಡಾಡ್ತಾನೆ, ಏನಾಗತ್ತಾಗ ಅದೇನು ನ್ಯಾಚುರಲ್ ಅಲ್ಲ, ಔಪಾಧಿಕ. ಅಂದ್ರೇನು ಬಿಸಿಲಿಂದಾಗಿ ಬಂದಿದ್ದು ಅಷ್ಟೇ ಹೊರತು ನ್ಯಾಚುರಲ್ ಅಲ್ಲ. ಆದರೆ ಇವ್ರು ಮೇಕಪ್ ಮಾಡ್ಕೊಂಡು ಬೆಳಗ್ಗೆ ಕಾಣಿಸ್ತಾರೆ, ಅದು ನ್ಯಾಚುರಲ್ ಅಲ್ಲ, ಮೇಕಪ್ ಅಷ್ಟೇ. ಇದು ಹೀಗಾಗುತ್ತೆ. ಕೆಲವು ಸರ್ತಿ ನಾವು ಇಂಜಿನಿಯರಿಂಗ್ ಇದ್ದಾಗ ಸರ್ವೆ ಅಂತ ಕಳಿಸ್ತಾ ಇದ್ರು, ಸರ್ವೆ ಮಾಡಲಿಕ್ಕೆ. ಇವು ಬಲು ಫಜಿತಿ ಕೆಲಸ ಅದು. ಇಡೀ ದಿವಸ ಬಿಸಿಲಲ್ಲಿ ಇರಬೇಕು. ಹೋದವರೆಲ್ಲ ಒಂದು ವಾರ 10 ದಿವಸ ವಾಪಸ್ ಬಂದಮೇಲೆ ಎಲ್ಲ ಕಪ್ಪಿಗಳಿದ್ದಾಗಿತ್ತು, ಕಪ್ಪಾಗಿಬಿಟ್ಟಿದೆ ಎಲ್ಲ ಕಪ್ಪು. ಎಷ್ಟು ಬೆಳಗ್ಗೆದವರು ಕಪ್ಪೆ ಗೊತ್ತಾಯ್ತು. ಆಮೇಲೆ ಒಂದು 8 ದಿವಸ ಹಾರು ಹೋಗೋದು ವರದಿಯಲ್ಲಿ ಆಗ್ತದೆ. ವರದಿ ನ್ಯಾಚುರಲ್ ಅಲ್ಲ ಅಂದರೆ ಸರಿ ಹೋಗ್ಬಿಡೋದು. ಅದು ಇವತ್ತಿಗೆ ಎಕ್ಸಾಂಪಲ್ ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ. ಇಡೀ ಹಾಲು ಎಕ್ಸ್ಪೋಸ್ ಆಗಬೇಕಲ್ಲ ಬಿಸಿಲಿಗೆ, ಅದು ಹಾಕೋದು ಮಳೆಗಾಲದಲ್ಲಿ ಹಾಕಲ್ಲ, ಇದು ಒಳ್ಳೆ ಕಾಲ ಬಿಸಿಲುಗಾಲಲ್ಲಿ ಹಾಕೋದು. ಆ ಥರ ಆಗಿಬಿಟ್ಟಿರ್ತಾರೆ. ಇದು ಯಾಕೆ ಔಪಾಧಿಕ ಇದು. ಈಗ ಸಾಮಾನ್ಯ ಇವ್ರು ಯಾತಕ್ಕೆ ಕೃಷಿಕರು ಕಪ್ಪಿರ್ತಾರೆ ಹೆಚ್ಚು, ಈಗಿರೋದಿಲ್ಲ. ಈಗ ಸ್ವಲ್ಪ ಈಗ ಶ್ರಮ ಕಡಿಮೆ ಆಗಿಬಿಟ್ಟಿದೆ, ಅಷ್ಟಿರಲಿಲ್ಲ ಪಾಪ. ಎತ್ತುಗಳು ದಿವಸ ಓಡಾಡಬೇಕು ಅವರು. ಈ ಒಂದು ಗಂಟೆಯಲ್ಲಿ ಮುಗಿಸ್ಬಿಡ್ತಾರೆ, ಇಡೀ ದಿವಸ ಮಾಡೋ ಕೆಲಸ ಮಾಡ್ತಿದ್ರು ಪಾಪ ಬಿಸಿಲಲ್ಲಿ. ಅದಕ್ಕೆ ಸಾಮಾನ್ಯವಾಗಿ ಏನಾಗ್ತಿತ್ತು, ಅದು ತಪ್ಪಿರ್ತಿತ್ತು. ವಂಶ ಪಾರಂಪರ್ಯ ಹಾಗೆ ಬಂದ್ಬಿಡೋದು ಅಷ್ಟೇ. ಅದು ಇದ್ರ ದೋಷ ಅಲ್ಲದು, ಕೆಲಸ ಮಾಡೋದ್ರಿಂದ ಅದು ಪರಿಣಾಮ. ಬ್ರಾಹ್ಮಣರು ಪಾಠ ಇದರಲ್ಲಿ ಮಾಡ್ತಾ ಇದ್ದರಿಂದ ಬಣ್ಣ ಹಾಗೆ ಇರುತ್ತೆ, ಕಡಿಮೆ ಆಗ್ತಾ ಇರಲಿ. ಅಂದರೆ ಗುಣಗಳು 2 ವಿಧ. ಒಂದು ನ್ಯಾಚುರಲ್ ಇರೋದು ಬೇರೆ, ಉಪಾಧಿಯಿಂದ ಬರೋದು ಬೇರೆ. ಉಪಾಧಿಯಿಂದ ಬಣ್ಣ ಚೇಂಜ್ ಆದರೆ ಅದನ್ನು ಚೇಂಜ್ ಅಂತ ಕರೆಯೋದಿಲ್ಲ, ಟೆಂಪರರಿ ಅದು. ಇದು ನ್ಯಾಚುರಲ್. ನೀ ಸೃಷ್ಟಿ ಹೀಗೆ ಮಾಡ್ತೀಯಾ, ಇವೆಲ್ಲ ಸೂಕ್ಷ್ಮ ವಿಚಾರ ಬಂತಿದ್ರೊಳಗೆ. ದೇವರು ಸೃಷ್ಟಿ ಕ್ರಮ ಹೇಳ್ತಾರೆ. ತ್ವಂ ಸತ್ವತಃ ಸತ್ವತಃ ಅಂದರೆ ಸತ್ವ ಪ್ರಧಾನವಾಗಿ ಅಂತ ಅರ್ಥ. ಬರೀ ಸತ್ವಗುಣ ಅಲ್ಲ, ಜಗತ್ತಿನಲ್ಲಿ ಪ್ರಕೃತಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲಿ ಏನಿರಬೇಕು, 3 ಇರಲೇಬೇಕು ಸೃಷ್ಟಿಯೊಳಗೆ. ಆ ಪ್ರಪೋರ್ಷನ್ ವೇರಿ ಆಗುತ್ತೆ, ಅಷ್ಟರಿಂದ ಪೂರ್ವ ವ್ಯತ್ಯಾಸ ಆಗುತ್ತೆ. ಸುರ ಇರಲೇಬೇಕು, ಇದು ಸೃಷ್ಟಿ ಆಗೋದೇ ಇಲ್ಲ. ಸುರಗಣಾನ್ ರಜಸೋ ಮನುಷ್ಯಾನ್ ತಾರ್ತೀಯತಃ ಅಸುರಗಣಾನ್ ಅಭಿತಃ ತಥಾ ಅಸ್ರಾಹ. ಹಾಗೆ ಸೃಷ್ಟಿ ಮಾಡ್ತಾವೆ. ಅಸ್ರ ಸೃಷ್ಟಿ ಮಾಡಿರುವಿ ಅಂದರೆ ಓಂ ಜನ್ಮಾದ್ಯಸೇತ ಸೂತ್ರದ ಅರ್ಥ ಇದೆ. ಎಷ್ಟು ಅರ್ಥ ಬಂತಂದ್ರೆ ಜಗತಾಮಧೀಶಂ ಇತ್ಯಾದಿಗಳೆಲ್ಲ ಎಲ್ಲ ಬ್ರಹ್ಮಸೂತ್ರ ಅರ್ಥನೇ. ಕೂಟಸ್ಥ ಆದಿಪುರುಷ, ಆಮೇಲೆ ಆದಿಪುರುಷ, ಜಡಧಿ, ನಾವೆಲ್ಲ ಜಡಧೇಯಗಳು, ಮಂದಮತಿಗಳು. ಜಡಬುದ್ಧಿ ಅಂತ ಕರೆಯೋದಿಲ್ಲ, ಅವನು ಜಡಬುದ್ಧಿ. ಜಡಬುದ್ಧಿ ಅಂದ್ರೇನು, ಬುದ್ಧಿ ತಿಳಿಯೋದೇ ಇಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಮಂದಮತಿ, ಜಡಬುದ್ಧಿ ಎಲ್ಲ ಪದಗಳು. ತಥಾ ಅಸ್ರಾಹ ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋ ವಮೇಹಂ ತ್ರೈಲೋಕ್ಯ ರಾವಣ ಮಮಾಪ್ನುಹಿ ವೀರಪತ್ನೀಂ ಬಧ್ನೀಃ ಸೇತುಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ಹೇಳ್ತಾರೆ ಕಾಮಂ ಪ್ರಯಾಹಿ. ಯಾರೋ ತನಗೆ ಗೊತ್ತಾಯ್ತು, ದಾರಿ ಬೇಕಲ್ಲ, ಕಾಮಂ ಹೋಗ್ಲಿ, ದಾರಿ ಕೊಡ್ತೇನೆ, ಈಗ ಹೋಗ್ಬಿಡು. ಗೊತ್ತಾ, ಇಷ್ಟೊತ್ತು ನನಗೆ ಗೊತ್ತಿದ್ದಿಲ್ಲ, ಈಗ ಮಾಡ್ತೀವಿ, ಹೋಗು. ಕಾಮಂ ಪ್ರಯಾಹಿ ಜಹಿ ವಿಶ್ರವ ಸಭ ಅವಮೇಹಂ. ಅವಮೇಹ ಅಂದ್ರೆ ಮಲ. ರಾವಣನ ಕೊಂದ್ಬಿಡು. ರಾವಣ ಯಾರು ಗೊತ್ತಾ, ವಿಶ್ರವಸ್ಸನ ಮಗ ಆದರೆ ದೇಹದಿಂದ ಬಂದವನು. ದೇಹದಿಂದ ಮಗುನೂ ಬರುತ್ತೆ, ಮಲನೂ ಬರುತ್ತೆ. ಗೊತ್ತಾಯ್ತಾ, ಮಲ ಇದ್ದ ಹಾಗೆ. ಹೆಸರಿಗೆ ವಿಶ್ರವಸ್ಮುನಿಯ ಮಗ, ವಿಶ್ರವಸ್ಮುನಿಗೆ ಮಲ ಇದ್ದಾಗಿದ್ದಾನೆ ಅಂತ ಹೇಳ್ತಾರೆ. ಇದು ಸಾಮಾನ್ಯ ಮಾತಿದೆ. ಯಾರು ಕೂಡ ತಂದೆ ತಾಯಿಗಳ ಮಾತನ್ನು ಕೇಳೋದಿಲ್ಲ ಅಂತ ಮಕ್ಕಳು. ಏನವರು ಮಕ್ಕಳಲ್ಲ, ಮಾತು ಉಚ್ಚಾರ ಏವಸ, ಮಲ ಹುಟ್ಟಿದಾಗ ಹುಟ್ಟಿರ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಮಲ ಏನದು ಬಿಸಾಕೋದು ಅಷ್ಟೇ ಹೊರತು ಇದಲ್ಲ. ಅವ ಏನು ಉಪಯೋಗ ಮನೆಯಲ್ಲಿದ್ದು ಅಂತ ಕರೀತಾರೆ. ಯಾರು ಏನಂತ, ಹೌದು ಅವ್ರು ಹುಟ್ಟಕ್ಕೆ ಇದ್ದೇ ಲೆಕ್ಕ. ಬಿದುಲೋಪಾಖ್ಯಾನದಲ್ಲಿ ಹೇಳ್ತಾರೆ. ಅದು ಹೇಳಬೇಕಾದ್ರೆ ಮಗ ದೇಹದಿಂದ ಬಂದಿದ್ದು ಕ್ಲೇಮ್ ಮಾಡಿದರೆ ಮಲನೂ ಬರುತ್ತೆ. ಹೌದಾ, ಮಲನೂ ಬರುತ್ತೆ. ಆಗಿದೆ, ಆ ರೀತಿ ಆಗಿದೆ. ಏನು ದೊಡ್ಡ ವಿಚಾರ ಇದರೊಳಗೆ. ಮಗುವಾಗಿ ಬರೋದ್ರೆ ಮಹತ್ವ ಏನು, ಇದರಲ್ಲಿ ಏನು ವಿವೇಕನ ನಿನಗಿಲ್ವಲ್ಲ ಅಂತ ಹೇಳ್ತಾರೆ. ವಿಶ್ರಮಸ ಅವಮೇಹಂ ಜಹಿ, ಅವನು ಕೊಂದಾಕಿಬಿಡು. ವಿಶ್ರಮಸೋ ಅವಮೇಹಂ ತ್ರೈಲೋಕ್ಯ ರಾವಣಂ. ಯಾರವನು? ತ್ರೈಲೋಕ್ಯ ರಾವಣ. ರಾವಣ ಶಬ್ದದ ಅರ್ಥ ಅದು. ರಾವಣ ಅಂದ್ರೇನು? ಹುಟ್ಟಿದಾಗ ರಾವಣ ಅಂತ ಹೆಸರಿರಲಿಲ್ಲ, ದಶವದನ ದಶಾಕ್ಷ ಅಂತಿತ್ತು. ಮುಂದೆ ಯಾವಾಗ ಹೆಸರು ಬಂತು ಗೊತ್ತೇನೋ ಅವನಿಗೆ? ಈ ಕೈಲಾಸ ಎತ್ತಕ್ಕೆ ಹೊರಟ ಅವಾಗೇನಾಯಿತು? ಆವಾಗ ರುದ್ರದೇವರು ನೋಡಿದರು, ಮತ್ತು ಒತ್ತಿದ್ರು, ಘೋರ ಒದರದ ಬಿಟ್ಟರು, ಬಂದರು, ಹೆಸರಿಟ್ಟರು ರಾವಣ ಅಂತ. ಹೆಸರಾಗಲಿ ಇನ್ಮೇಲೆ ರಾವಣ ಅಂತ. ಯಾತಕ್ಕದು? ರಾವ
ನೋವು ಕೂಗ ಯೋತ ಕೂಗ್ತಾರೆ, ರಾವ ಅಂತ ಕರೀತಾರೆ. ಣ ರಾವಂ ನೀಂಗ್ ಪ್ರಾಪಣೆ ಅಂದರೆ ರಾವಂ ನಯತಿ ಪ್ರಾಪಯತಿ. ಯಾರಿಗೆ? ತ್ರೈಲೋಕ್ಯ, ಮೂರು ಲೋಕನೂ ಗೋಳಾಡ್ಸೋನು ಅಂತ ಅರ್ಥ. ಮೂರು ಲೋಕನೂ ಊರಿನ ಗುಂಡ ಊರಿಗೆ ಇರ್ತಾರಲ್ಲ, ಮೂರು ಲೋಕದ ಗುಂಡ ಅವನು, ಮೂರು ಲೋಕವನ್ನು ಅಳಿಸೋನು ಅಂತ ಅರ್ಥ. ಅದೇನು ಮಾಡ್ಕೊಂಡು ಅದೇ ಹೆಮ್ಮೆ ಅವನು ಏನು ತಿಳ್ಕೊಂಡು ಅದನ್ನ ಹೆಮ್ಮೆ ಬೈದದ್ದು ಕೂಡ ಏನು ಮಾಡ್ಕೊಂಡ ಅವನೀಗ? ಈ ಗುಂಡಗಳು ತಾನು ಬಂದು ಜನ ಓಡೋಗ್ತಾರಲ್ಲ, ಖುಷಿ ಪಡ್ತಾನೋ. ಯಾಕೆ ದುಃಖ ಪಡ್ಬೇಕು? ಯಾತಕ್ಕೆ? ತನ್ನ ಇಮೇಜ್ ಎಷ್ಟು ಹೋಪ್ಲೆಸ್ ಆಗಿದೆ ಅಂತೇಳಿ. ಅವ್ನಿಗೆ ಹಾಗಲ್ಲ, ಹೆಮ್ಮೆ ಅವನಿಗೆ. ಯಾರು ಓಡೋಗಿದ್ರೆ ಯಾಕೆ ಓಡೋಲ್ಲ, ಇಟ್ಕೊಂಬ ಅಂತ ಹೇಳ್ತಾನೆ. ಹೊತ್ತಿಗೆ ಕೈಕಾಲು ಬರೀರಿ ಅವನು ಅಂತ ಹೇಳ್ತಾರೆ. ಎಂಥ ರಾಕ್ಷಸರು ಇರ್ತಾರೆ. ಅದು ಕೆಟ್ಟವನು ಅನ್ಸ್ಕೊಳ್ಳೋದೇ ಏನವರಿಗೆ? ಗುಂಡ ಅನ್ಸ್ಕೊಳ್ಳೋದೇ ಒಂದು ಹೆಮ್ಮೆ ಅವರಿಗೆ. ಅದು ತಪ್ಪು ಅಂತ ಅನ್ಸೋದೇ ಇಲ್ಲ ಅವರಿಗೆ. ಇಂಥ ಮೂರ್ಖರಿರ್ತಾರೆ. ಶಿವಪಾಣಿಕೆ ಹೋದ್ಲಲ್ಲ, ಈ ಸೀತೆ ನೋಡಿಬಿಟ್ಟು ಇವಳು ಯಾರು ಹೀಗೆ ಕುರುಪಿ ಗಂಟು ಬಿದ್ದಲಿ ನನಗೆ, ನನ್ನ ತಗೊಳ್ಳು ಬಿಟ್ಟು ಅಂತ ಹೇಳ್ತಾರೆ. ಅವಳ ಪ್ರಕಾರ ಏನೋ ಅವಳೇ ಸುಂದರಿ. ಅಂದರೆ ಅದು ಕೆಟ್ಟದ್ದು ಗುಣದೋಷಗಳ ಅರ್ಥನೂ ಆಗೋದಿಲ್ಲ ಅವರಿಗೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ತ್ರೈಲೋಕ್ಯ ರಾವಣಂ, ರಾವಣಂ ಉಪಯೋಗಿಸ್ಬಿಟ್ಟು ಬರೀ ರಾವಣ ಅಲ್ಲ, ತ್ರೈಲೋಕ್ಯ ರಾವಣನೇ, ಮೂರು ಲೋಕಗಳನ್ನು ಗೋಳಾಡಿಸ್ತಕ್ಕಂಥ ನೀಚ ಅವನಿದ್ದಾನಲ್ಲ ರಾವಣ, ಅವನಿದ್ದಾನೆ. ಅವನನ್ನು ಕೊಲ್ಲಬೇಕು ನೀನು, ಅವನನ್ನು ಕೊಂದು ಬಿಡು. ಯಾತಕ್ಕೆ? ತಂದೆಗೆ ಮಲ ಇದ್ದ ಹಾಗೆ ಅಂದರೆ ಇನ್ನೊಬ್ರು ಗೋಳಾಡಿಸ್ತಾನಲ್ಲ, ಅದಕ್ಕೆ ಮಲ ಇದ್ದ ಹಾಗೆ ಲೆಕ್ಕ. ವೀರಪತ್ನಿ ಅವಾಪ್ನುಹಿ ವೀರಪತ್ನಿ, ಹೇ ವೀರ ಪತ್ನಿಂ ಅವಾಹುಯಿ, ನಿನ್ನ ಪತ್ನಿ ನೋಡೋರು ಗೊತ್ತಿಲ್ಲ ನಿಜವಾದ ಸೀತೆ ಅಲ್ಲ ಅಂಥೇಳಿ. ಗೊತ್ತಿದ್ದ ರಾಮದೇವರಿಗೆ ಹನುಮಂತನಿಗೆ ಇಷ್ಟಿದೆ, ಯಾರಿಗೂ ಗೊತ್ತಿಲ್ಲ. ಸೀತಾದೇವಿ ಸರಿಯೇ ಸರಿ. ಅದು ಹೇ ವೀರ ಪತ್ನಿಂ ಅವಾಪ್ನುಹಿ. ಇನ್ನೊಂದು ಅರ್ಥನೇ ಇದೆ. ವೀರಪತ್ನಿ ಒಂದೇ ಪದನೂ ಮಾಡ್ಕೋಬಹುದು. ವೀರ ಪತ್ನಿ ಅಂದ್ರೇನು? ವೀರನಾದ ನಿನ್ನಂಥವನನ್ನು ಪತಿಯನ್ನಾಗಿ ಹೊಂದಿರುವ ಸೀತೆಯನ್ನು ಹೊಂದು ಅಂತ ಅರ್ಥ ಬೇರೆ ಮಾಡ್ಬೇಕು. ವೀರಪತ್ನಿ ಒಂದು ಪದ, ಹೇ ವೀರ ಪತ್ನಿ ಇನ್ನೊಂದು ಪದ. ಹೇ ವೀರ ತವ ಪತ್ನಿಂ ಅವಾಪ್ನಿ, ನಿನ್ನ ಪತ್ನಿಯನ್ನು ಪಡೆ, ಅಥವಾ ವೀರಪತ್ನಿಯಾದ ಸೀತೆಯನ್ನು ಪಡೆ. ಗೊತ್ತಾಯ್ತಾ? ವೀರ ಪತಿ ಯಸ್ಯಾಹ ಸ ವೀರಪತ್ನಿ ಅಂತ ಬಿಡಿಸ್ಬೇಕಲ್ಲ, ವೀರಸ್ಯ ಪತ್ನಿ ಅಂತಲ್ಲ. ವೀರ ಪತಿ ಯಸ್ಯಾಸ ಅರ್ಥ ಒಂದೇ ಆದರೂ ಕೂಡ ಬಿಡಿಸೋ ರೀತಿ ಬೇರೆ. ವೀರಪತ್ನಿ ಬಧ್ನೀಹಿ ಸೇತುಮಿಹ, ಆದರೆ ಒಂದು ಪ್ರಾರ್ಥನೆ ಅಂತ ಹೇಳ್ತಾನೆ. ಒಂದು ಪ್ರಾರ್ಥನೆ. ಏನು ಪ್ರಾರ್ಥನೆ? ನಾನು ದಾರಿ ಕೊಡ್ತೀನಿ ಹೋಗ್ಬಿಡ್ತೀನಿ, ಅವೆಲ್ಲ ಸರಿಯೇ. ಆದರೆ ನಾನು ಯಾಕೆ ಪ್ರಾರ್ಥನೆ ಮಾಡ್ತೀನಿ ಅಂದರೆ ಬಧ್ನೀಹಿ ಸೇತು, ಇದು ಸೇತುವೆ ಕಟ್ಟಬೇಕು. ನೀವು ಸೇತುವೆ ಕಟ್ಟಿ ದಾಟ್ಕೊಂಡು ಹೋಗ್ಬೇಕು. ಹೀಗೆ ಹೋಗ್ಬೋದು ನೀನು, ಅದು ಬೇಕೇ ಇಲ್ಲ ಹಾಗೆ ಹೋಗ್ತೀಯ, ಎಲ್ಲರ ಜೊತೆಗೆ ಹಾಗೆ ಕರ್ಕೊಂಡು ಹೋಗ್ತೀಯ. ದ್ವಾರಕಾ ಕೃಷ್ಣ ಹೇಗೆ ಕರ್ಕೊಂಡು ಹೋದ ಎಲ್ಲರನ್ನು? ದ್ವಾರಕಾ ನಿರ್ಮಾಣ ಮಾಡ್ದ, ಎಲ್ಲ ಮುಗಿದೋಯ್ತು. ಈ ಕಡೆಗೆ ಬಂದ, ಕಣ್ಣು ಮುಚ್ಚಿಯನ್ನು ಕಣ್ಣು ತೆಗೆದಾಗ, ಕಣ್ಣು ಮುಚ್ಚಿದಾಗ ಇಲ್ಲಿ, ಕಣ್ಣು ತೆಗೆದಾಗ ಅಲ್ಲಿ, ಇಷ್ಟೇ ಮಾಡಿದ್ರೆ ಬೋದೋಗ್ತಿತ್ತು. ಕಪ್ಪಿಗಳೇ ಕಣ್ಣು ಮುಚ್ಚಿ ಅಂತ ಆ ಕಡೆ ಇದ್ರು ಬೋದು. ರಾವಣ ಕಣ್ಬಿಟ್ಟು ನೋಡಿದ್ರು, ಇನ್ನೇ ಈರೇ ಬಜೀತೆ ಆಗಿತ್ತು ಅವನಿಗೆ, ಇಲ್ಲಿಂದ ಬಂದರು ಅಂತೇಳಿ. ಅದು ಒಂದು ಕ್ರಮ. ಅದೇ ಬರುತ್ತೆ, ಇದು ಬರೋದಿಲ್ಲ ಅಂತ ಆಗಬಾರ್ದು. ಅದಕ್ಕೆ ಏನು ಮಾಡಬೇಕೀಗ? ಸೇತುವೆಯನ್ನು ಕಟ್ಟು. ಬಧ್ನೀಹಿ ಸೇತು ಮಿಹತೆ ಯಶಸ್ಸೋ ವಿತತ್ತೆ. ಯಾತ ಕಟ್ಟಬೇಕು ಅಂದರೆ ನಿನ್ನ ಕೀರ್ತಿ ಶಾಶ್ವತ ಉಳಿಬೇಕು. ನಿನ್ನ ಕೀರ್ತಿ ಶಾಶ್ವತ. ರಾಮಾಯಣ ನಂಬೋದಿಲ್ಲ ಅಂತಾರಲ್ಲ, ನೋಡಿ ಈಗ ನಂಬೇಕೀಗ. ಇಂಥ ಸೇತು ಇವತ್ತಿಗೂ ಅದು ಹೇಳ್ತಾ, ಇಡೀ ಜಗತ್ತಿನೊಳಗೆ ನ್ಯಾಚುರಲ್ ಬ್ರಿಡ್ಜ್ ಅನ್ನೋದು ಅಲ್ಲೊಂದೇ ಕಡೆ, ನ್ಯಾಚುರಲ್ ಬ್ರಿಡ್ಜ್ ಅಂತ ಕರೀತಾರೆ. ಅದು ಹೇಳ್ತಾರೆ, ಅದು ಮ್ಯಾನ್ ಮೇಡ್ ಅಲ್ಲ ಅಂತ ಹೇಳ್ತಾರೆ. ಅದು ಹ್ಯೂಮನ್ ಕನ್ಸ್ಟ್ರಕ್ಷನ್ ಅಲ್ಲ, ಅದು ಡಿಫ್ರೆಂಟ್ ಅಂತ ಹೇಳ್ತಾರೆ ಟೋಟಲಿ. ಅದನ್ನ ಹೊಡಿಲಕ್ಕೆ ಹೋಗಿದ್ರಲ್ಲ ಇವರೆಲ್ಲ, ಸ್ಟಾರ್ಟ್ ಮಾಡ್ತೀವಿ ಅಂತ, ಅದು ನಿಂತು ಪುಣ್ಯಕ್ಕೆ ನಿಂತು. ಈಗಾಗಲೇ ಸಾಧ್ಯತೆ ಇಲ್ಲ, ಈಗ ಬಂದರೆ ಒಳ್ಳೆ ಇದಿರೋದ್ರಿಂದ ಆಗೋದಿಲ್ಲ. ಇಂದು ಒಳ್ಳೆಗೆ ಭಾರಿ ಟ್ರೈ ಮಾಡಿದ್ರು ಅದನ್ನು. ಅದಕ್ಕೆ ಹೇಳಿದ್ರು, ಅದು ನೀವು ರಾಮಾಗಿಮ ಬಿಟ್ಟು ನಂಬದೆ ಹೋದ್ರೂ ಪರವಾಗಿಲ್ಲ, ಅದು ಇದಕ್ಕೆ ಹೊಡಿಬೇಡಿ ಅಂತ ಬೇರೆಯವ್ರು ಹೇಳಿದರು. ಅಂತ ಜಗತ್ತಿನಲ್ಲೇ ಇಲ್ಲ, ಯುನಿಕ್ ಅದು ನಾಶ ಮಾಡಬೇಡಿ ಅಂತ. ಪಾಪ ಬೇರೆ ದೇಶದವ್ರು ಕೂಡ ಏನು ಮಾಡಿದ್ರು ಅದನ್ನು ಗ್ರೇಟ್ ಅಂತ ಒಪ್ಕೊಂಡ್ರು ಅದನ್ನು. ಗೊತ್ತಾಯ್ತಾ? ಅದು ಅಂದರೆ ಎಷ್ಟು ರಾಮದೇವರ ಮಹಿಮೆ ಎಂಥದ್ದು ಅಂದರೆ ಜಗತ್ತಿಗೆ ಗೊತ್ತಾಗಬೇಕು. ಇದು ಕಟ್ಟಿದ್ರೆ ಗೊತ್ತಾಗೋದಿಲ್ಲ. ಕಾಮಂ ಪ್ರಯಾಹ. ಹಾಂ, ಅದು ಹೋಗುತ್ತೆ. ಅದೊಂದು ಕಡೆ ಇರಲಿ, ಅದು ದೊಡ್ಡ ಇದು ಹೋಗಿಬಿಡುತ್ತಲ್ಲ. ನಮಗೆ ರಾಮಾಯಣದ ಇತಿಹಾಸನೇ ಒಂದು ದೊಡ್ಡ ದಾಖಲೆ ಹೋಗಿಬಿಡುತ್ತೆ. ಅದು ಹೋಗಬಾರ್ದು, ಅದಕ್ಕಾಗಿ ಇರಬೇಕು ಅದು. ಅದು ಹೇಳ್ತಾರೆ, ಅದೇ ಹೇಳಿದ್ದು ನಾನು. ಇದು ಇದರದಲ್ಲ, ಒಟ್ಟೆ ಮನುಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಇದ್ರ. ಮನುಷ್ಯ ಮಾಡೋಕ್ಕೆ ಸಾಧ್ಯವಲ್ಲ. ಇದು ಮಾನವ ನಿರ್ಮಿತ ಸೇತುವೆ ಅಲ್ಲ. ಗೊತ್ತಾ? ಸೇತುವೆ ಹೌದು, ಮಾನವ ನಿರ್ಮಿತ ಅಲ್ಲ ಅಂತ ಹೇಳ್ತಾರೆ. ಅದು ತಮಾಷೆ ಅಂದರೆ ಮುಂದೆ ಬರುತ್ತೆ. ರಾಮದೇವರು 90% ಅದನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ ರಾಮದೇವರು. ವಿಭೀಷಣ ರಿಕ್ವೆಸ್ಟ್ ಮಾಡ್ತಾನೆ, ಇದು ಹೀಗೆ ಇದ್ರೆ ಫಜೀತಿ ಆಗುತ್ತೆ, ಮನುಷ್ಯರು ಭಾರಿ ಓಡಾಡಿಸ್ತಾರೆ ನಮ್ಮನ್ನು, ಅದೆಲ್ಲ ಬರಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆದ್ದರಿಂದ ನೀನು ಅದನ್ನು ನಾಶ ಮಾಡು ಅಂತ ಹೇಳಿದಾಗ ರಾಮದೇವರು ಏನು ಮಾಡ್ತಾರೆ? ಇಷ್ಟು ಕಟ್ಟಿದ್ದಾನೆ, ಹೀಗೆ ಬಿಲ್ ಹಿಡ್ಕಟ್ಟು ಅಂತಾರೆ. ಧನುಷ್ ಕೋಟಿ ಅಂತ ಹೇಳ್ತಾರೆ. ಕೋಟಿ ಅಂದರೆ ತುದಿ, ಧನುಷ್ಯನ ಹೀಗಂತಾರೆ. ಪೀಸ್ ಹೋಗ್ಬಿಡುತ್ತೆ, ಚೂರು ಉಳ್ಕೊಡೋದು. ಗೊತ್ತಾಯ್ತು? ಅದರ ಏರ್ನಲ್ಲಿ ಬರ್ತಾರೆ, ಪುನಃ ಸೇತು ಮಹಾತ್ಮೇಲೆ ಬರುತ್ತೆ. ಅದೆಲ್ಲ ಇರೋದು ಕೂಡ ಜಸ್ಟ್ ಸ್ಮಾಲ್ ಇದಷ್ಟೇ ಉಳ್ಕೊಂಡಿರೋದು.
ದೊಡ್ಡ ಸೇತುವೆ ಇದ್ರೆ ಹೈವೇ ಆಗ್ತೈತೆ. ಇವೆಲ್ಲ ಸೇತುವೆ ಬಿದ್ದು ಬಿದ್ದು ಹೋಗೋ ಸೇತುವೆ ಅಲ್ಲ ಅದು. ರಾಮದೇವರೇ ಕಳಿಸಿ ರಾಮದೇವರೇ ಮುರಿಬೇಕು, ಬೇರೆಯವರು ಅನ್ಬ್ರೇಕಬಲ್ ಅದು. ಆ ರೀತಿ ಮಾಡಿದ್ರು ಆ ಸೇತುವೆ ಕಡೆ. ಹೌದು, ಎಲ್ಲ ಬೇರೆ ಬೇರೆ ಎಲ್ಲಿ ಜಗತ್ತಿನೆಲ್ಲ ಕಂಡು ಬಂದಿದೆ ಅದರೊಳಗೆ. ಮೇರು ಪರ್ವತದ್ದು ಇದೆ ಅದರೊಳಗೆ. ಅದ್ರ ಗೋಲ್ಡ್ ಇದೆ ಅಂತ ಅರ್ಥ. ಅದ್ರಲ್ಲಿ ಗೋಲ್ಡ್ ಕೂಡ ಇತ್ತು. ಒಂದೊಂದು ಕಡೆ ಇರುತ್ತೆ ಅದರಲ್ಲಿ. ಇದು ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಇದು ಗೋಲ್ಡ್ ಹೇಳ್ಬಿಟ್ರೆ ಮತ್ತೆ ಹೊಡೆದಾಕ್ಬಿಡ್ತಾರೆ ಅವರು. ಗೋಲ್ಡ್ ಹೇಳ್ಬಿಟ್ರೆ ಗೋಲ್ಡ್ ತೊಗೊಳೋದಕ್ಕೋಸ್ಕರ ಗೆತ್ತೆ ಹಾಕ್ಬಿಡ್ತಾರೆ. ಅದೇ ರಾಮಸೇತು. ಅದು ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಇದರಲ್ಲಿ ನೋಡಿಬಿಟ್ರೆ ನೀವು ನಿಮ್ಮ ಇದು ನೆಟ್ಟಲ್ಲಿ ನೋಡಿದರೆ ಏರ್ಬಿ ಕೊಡ್ತಾರೆ. ಇಲ್ಲಿ ನಮ್ಮ ಇದರಲ್ಲಿ ಹಾಕಿದೆ, ಸಂಗ್ರಹ ಪುಸ್ತಕ ಮೇಲೆ ಹಾಕಿದೆ, ಕ್ಲಿಯರಾಗಿ ಕಾಣಿಸುತ್ತೆ. ಗೊತ್ತಾಯ್ತು, ಒಳಗಿರೋದನ್ನು ತೋರಿಸುತ್ತೆ. ಕಾಮಂ ಪ್ರಯಾಹಿತಿ ವಿಶ್ರವಸೋಭಮೇಹಂ ತ್ರೈಲೋಕ್ಯ ರಾವಣ ಮವಾಪ್ನುಹಿ ವೀರಪತ್ನೀಂ ಬದ್ಧಿ ಸೇತುಮೇತೆ ಯಶಸ್ಸೋ ವಿತತ್ಯೈ. ಅವತ್ತೇನು ಸಮುದ್ರರಾಜ ಪ್ರಾರ್ಥನೆ ಮಾಡಿದ ಆ ಕೆಲಸ ನಡೀತಾ ಇದೆ. ನಿನ್ನ ಕೀರ್ತಿ ಹರಡಬೇಕು, ಲೋಕ ತುಂಬ ಪ್ರಸಾರವಾಗಬೇಕು. ಇಲ್ಲದೆ ಜನ ಮರ್ತು ಬಿಡ್ತಾರೆ. ಆಮೇಲೆ ಅದಕ್ಕೊಂದು ಗುರುತಿಲ್ದ ಹೇಳ್ತಾರೆ, ಅಷ್ಟೇ ಅಲ್ಲ ಸುಳ್ಳು ಅಂತ ಶುರು ಮಾಡ್ತಾರೆ. ಆಮೇಲೆ ನೋಡೋ ಭಾಗ್ಯ ನಮಗಿಲ್ಲ ಅಂತ ಕೊರಗೋದಿಲ್ಲ, ಅದನ್ನೇ ಸುಳ್ಳು ಅಂದ್ಬಿಡ್ತಾರೆ. ಆಮೇಲೆ ಅದಾಗಬಾರದು. ಅದಕ್ಕಾಗಿ ವಿತತೋ ಯಶಸ್ಸೇ ಗಾಯಂತಿ ದಿಗ್ವಿಜಯಿನಃ ಯಮುಪೇತ್ಯ ಭೂಪಾಹ. ಎಲ್ಲ ರಾಜರು ಬರ್ತಾರೆ, ಗೆದ್ದೆ ಗೆದ್ದೆ ಇದು ಗೆದ್ದೆ ಅಂತೇಳಿ ನೋಡ್ತಾರೆ. ಅವ್ರ ಸೊಕ್ಕೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಈ ಕೆಲಸ ನಮ್ಗೆ ಮಾಡೋಕ್ಕಾಗೋದಿಲ್ಲ, ಯಾರು ರಾಮನಷ್ಟು ದೊಡ್ಡವರಲ್ಲ ಅಂತ ಅಷ್ಟ ಗೊತ್ತಾಗಬೇಕು ಅವರಿಗೆ. ಅವ್ರ ಸೊಕ್ಕು ಮುರಿಬೇಕು. ಬಂದ ರಾಜರುಗಳೆಲ್ಲ ದಿಗ್ವಿಜಯ ಮಾಡಿದ ರಾಜರುಗಳೆಲ್ಲ ಕೊಂಡಾಡಬೇಕು. ಒಬ್ಬ ರಾಮ ದೊಡ್ಡವನು ಅಂತ ಹೇಳಬೇಕು. ಅದಕ್ಕೋಸ್ಕರ ಸೇತುವೆ ಕಟ್ಟು ಅಂತ ಹೇಳಿದ. ಇದೆಷ್ಟು ಅಪೂರ್ವವಾದ ಮಾತು. ಸೇತುವೆ ಕಟ್ಟದ ಕಾರಣ ಇಲ್ಲಿ ಬರೋದು. ರಾಮಾಯಣನೇ ವರ್ಣನೆ ಮಾಡಿಬಿಟ್ಟಿದೆ, ಒಣ್ಣನ ಬಾಯಲ್ಲಿ ಬರ್ತಾ ಇದೆ. ನಿನಗೆ ಬೇಕು ಅಂತ ಸೇತುವೆ ಅಲ್ಲ, ನಿನ್ನ ಮಹಿಮೆ ಮುಂದಿನ ಜಗತ್ತು ಗೊತ್ತಾಗಬೇಕು ಅಂತ ಸೇತುವೆ ಮಾಡಬೇಕು. ಆ ಮೂಲಕ ರಾಜರಿಗೆ ಒಂದು ಪಾಠ ಆಗಬೇಕು. ರಾಮನಂಥ ರಾಜ ಯಾರೋ ಅಲ್ಲ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಅದು ಪ್ರಾರ್ಥನೆ ಮಾಡಿದಾಗ ರಾಮದೇವರು ಏನು ಮಾಡ್ತಾರೆ, ಆಗಲಿ ಅಂತ ಮಾಡ್ತಾರೆ. ಆ ಡೀಟೇಲ್ಸ್ ಎಲ್ಲ ನಾಳೆ ಸೇತುವೆ, ನಾಳೆ ಅಂದರೆ ನಾಡಿದ್ದು. ಇದು ಭಗವದ್ಗೀತಾ ಸೇತುವೆ ಇದ್ದ ಹಾಗೆ. ಎಲ್ಲ ಶಾಸ್ತ್ರಗಳು ಒಂದು ಕಡೆ ಆದರೆ 700 ಶ್ಲೋಕಗಳು, ಶಾರ್ಟ್ ಬ್ರಿಡ್ಜ್. ಅದು ಓದ್ಬಿಟ್ರೆ ಏನಾಗುತ್ತಾಗ ಸಮಸ್ತ ಶಾಸ್ತ್ರಾರ್ಥ ಬರುತ್ತೆ. 18 ಇದ್ದಾರೆ ಸಮಸ್ತ ಶಾಸ್ತ್ರಾರ್ಥ. ಇನ್ನೊಂದು ಮಾತಿದೆ, ಅದು 15ನೇ ಅಧ್ಯಾಯ ಇನ್ನೂ ಶ್ರೇಷ್ಠ. ಆದರೆ 15ನೇ ಅಧ್ಯಾಯ ಇನ್ನೂ ಶ್ರೇಷ್ಠ. ಆದರೆ ಕೊನೆ 5 ಶ್ಲೋಕ ಇನ್ನೂ ಶ್ರೇಷ್ಠ. ಕೊನೆ 5 ಶ್ಲೋಕ, 5 ಶ್ಲೋಕಗಳು ಇಡೀ ಶಾಸ್ತ್ರ ಸಾರ ಗೊತ್ತಾಗುತ್ತೆ. ದಾವ್ಯವು ಪುರುಷೋ ಲೋಕೆ ಶರಶ್ಚಾಕ್ಷರ ಏವಚ ಶರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಎಷ್ಟು 5 ಇಡೀ ಇತಿ ಹೇಳ್ತಾ. ಇದೆಲ್ಲ ಎಂಥದ್ದು ಗೊತ್ತಾ? ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಕ. ನಾನು ಹೇಳಿದ್ದೇನಿದು? ಗುಹ್ಯತರ ಗುಹ್ಯತಮ, ಮೋಸ್ಟ್ ಅಕಲ್ಟ್ ನಾಲೆಡ್ಜ್, ಸೇಕ್ರೆಡ್ ನಾಲೆಡ್ಜ್, ಸೀಕ್ರೆಟ್ ನಾಲೆಡ್ಜ್ ಹೇಳಿರೋದು ನಾನು. ಏತದ್ ಬುದ್ಧ ಬುದ್ಧಿಮಾನ್ ಸ್ಯಾತ್. ಇದು ತಿಳ್ಕೊಂಡ್ಬಿಟ್ರೆ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಇದು ತಿಳ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ತಾನೆ. ಆಚಾರ್ಯ ಅದರ ಸರುಮೂರದಲ್ಲಿ 32 18ರಲ್ಲಿ ಕೋಟ್ ಮಾಡ್ತಾರೆ ಆಚಾರ್ಯ. ಸದಾಚಾರ ಸಣ್ಣ ಅದರಲ್ಲಿ 5 ಶ್ಲೋಕ ಇದೆ. ಇರೋ 38 ಶ್ಲೋಕದಲ್ಲಿ 5 ಶ್ಲೋಕ ಕೊಟೇಶನ್ನೇ ಇದೆ, ಗೀತಾದ ಕೊಟೇಶನ್ನೇ. ಅಷ್ಟು ಎಸೆನ್ಸ್ ಇದೆ ಅಂತ ತೋರಿಸ್ತಾರೆ. ಅದು ಶಂಕರ ಭಾಷೆದಲ್ಲೂ ಕೂಡ ಅವ್ರು ಬರೀತಾರೆ. ಶಂಕರಾಚಾರ್ಯ ಹೇಳ್ಬೇಕಾದ್ರೆ ಹೇಳ್ತಾರೆ, ಇಲ್ಲಿ ಸಮಸ್ತ ಗೀತಾರ್ಥ ಬಂದಿದೆ ಅಲ್ಲ, ಸಮಸ್ತ ಶಾಸ್ತ್ರಾರ್ಥೋಪಿ ಅತ್ರ ಪರ್ಯವಸಿತ. ಸಮಸ್ತ ಶಾಸ್ತ್ರಾರ್ಥ 5 ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ. ರಾಮಾನುಜಾಚಾರ್ಯರ ಮಾತನ್ನು ಒಪ್ತಾರೆ. ಅಂದರೆ ಆಚಾರ್ಯ ತ್ರಯರ ಪ್ರಕಾರ ಕೂಡ ಏನದು ಸಮಸ್ತ ಶಾಸ್ತ್ರಸಾರ ಗೀತಾಸಾರ. ಅದರಲ್ಲಿ ಇರೋದೇನು ಬರೀ ದ್ವೈತ. ಅಂದಮೇಲೆ ಏನಂತ ಅರ್ಥ? ದ್ವಾವಿಭವ್ ಇರೋದೇ ಹಾಗೆ ಎರಡು ಅಂತ ಹೇಳಿದ ಮೇಲೆ ದ್ವೈತ ಸಿದ್ಧಾಂತನೇ ಸಿದ್ಧಾಂತ ಅಂತ ಆಯ್ತು. ಗೊತ್ತಾಯ್ತು? ಅವ್ರ ಪ್ರಕಾರ ಕೂಡ ಏನಂತ ಆಯ್ತು ಈಗ? ದ್ವೈತನೇ ಸಿದ್ಧಾಂತ. ಕೂಟಸ್ಥೋ ಅಕ್ಷರ ಉಚ್ಯತೆ ಮಹಾಲಕ್ಷ್ಮಿ ಶರ ಸರ್ವಾಣಿ ಭೂತಾನಿ ಬ್ರಹ್ಮಾದಿಗಳು, ಆಮೇಲೆ ನಾರಾಯಣ ಪುರುಷೋತ್ತಮ. ಕ್ಲಿಯರಾಗಿ ಎಲ್ಲ ಬಂದೋಯ್ತಾರೆ. ಆಚಾರ್ಯ ಎಲ್ಲ ತತ್ವನೂ ಬಂತದರು. ಅದ್ವೈತ ಎಂಬ ಶಬ್ದಕ್ಕೆ ಏನರ್ಥ? ಏನರ್ಥ? ಅದು ಬಿಡಿಸ್ಕೊಂಡ್ರೆ 2 ಬರುತ್ತೆ. ಸರಿಯಾಗಿ ಬಿಡಿಸ್ಕೊಂಡ್ರೆ ತತ್ವಮಸಿ ಇದ್ದಾಗಿದೆ ಅದು. ಗೊತ್ತಾಯ್ತಾ? ದ್ವೈತಾಮೃತ ವರ್ಷಿಣಿ ಅಂತ ಬಿಡಿಸೋಕ್ಕೂ ಬರುತ್ತೆ, ಅದ್ವೈತ ಅಂತಲೂ ಬರುತ್ತೆ. ಅದು ನೀವೇನು ಅನ್ಬೋದಾಗ ಬಿಡೋದಿಲ್ಲ. ಏನಂತೀರಿ? ಅಂತೂ ನಮ್ಮ ಪಕ್ಷ ಒಂದಿದೆಯಲ್ಲ ಅಂತ ಹೇಳ್ಬೋದು. ಅದಕ್ಕೆ ಅದ್ವೈತ ಅಂದರೆ ಏನದು? ದೇವರಲ್ಲಿ ಅದ್ವೈತ, ರೂಪಗಳಲ್ಲಿ ಅದ್ವೈತ. ಗೊತ್ತಾಯ್ತಾ? ರೂಪಕ್ಕೆ ಭೇದ ಇಲ್ಲ. ಅದು ಎಲ್ಲಿ ಗೊತ್ತಾಯ್ತು? ವಿಶ್ವರೂಪ ನೋಡಿದ್ರೆ ಗೊತ್ತಾಯ್ತು. ಎಲ್ಲ ರೂಪ ನೋಡ್ಬಿಡ್ತಾನಲ್ಲ, ಅದು ರೂಪಕ್ಕೆ ಅದ್ವೈತ. ಅರ್ಥ ಆಯ್ತಾ? ಈಗ ಜೀವರಿಗೂ ದೇವರಿಗೂ ಅದ್ವೈತ ಅಲ್ಲ. ಯಾರಿಗೆ ಅದ್ವೈತ? ರಾಮನೇ ಕೃಷ್ಣ, ಕೃಷ್ಣನೇ ರಾಮ, ಕೃಷ್ಣ ರಾಮನೇ ನರಸಿಂಹ. ಇದು ಅದ್ವೈತ. ಅರ್ಥ ಆಯ್ತಾ? ಈಗ ಬಿಡುದವ್ರು ಹಾಗೆ ತಿಳ್ಕೊಳ್ಳೋದಿಲ್ಲ. ಎಲ್ಲ ಅವತಾರಗಳು ಬೇರೆ ಬೇರೆನೆ. ಅದು ಕೃಷ್ಣ ಅವತಾರ ಭಾರಿ ಶ್ರೇಷ್ಠ. ಹೋಯ್ತಲ್ಲಿ ಕತೆ. ದೇವ್ರ ರೂಪಗಳು ಏನು ಚಿಂತನೆ ಮಾಡಿದಾಗಾಯ್ತು? ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇತ್ತು. ಅದ್ವೈತ ಅಮೃತ ವರ್ಷ ಸರಿ ಹೋಯ್ತಾಗ ವಿರೋಧ ಇಲ್ಲೇ ಇಲ್ಲ. ನಮಗೆ ಅದ್ವೈತ ಅಂತಿದ್ರು ವಿರೋಧ ಇಲ್ಲ. ನಮಗೆ ದ್ವೈತ ಅವ್ರಿಗೆ ವಿರೋಧ ಆಗತ್ತೆ ಮತ್ತೆ.
ಅರ್ಥ ಆಯ್ತಾ? ದ್ವೈತ ಅನ್ನೋ ಪದ ಅರ್ಥ ಮಾಡಿದಾಗ ಅವ್ರಿಗೆ ಪೂರ್ತಿ ವಿರೋಧ. ಅದ್ವೈತಕ್ಕೆ ಸಾವಕಾಶ ಅದ್ವೈತ. ದೇವದೇವರ ರೂಪಗಳಿಗೆ ಅಭೇದ ಇದೆ. ವಿರೋಧ ಎಲ್ಲಿ ಬಂತು ಈಗ? ಸರಿ ಇದೆ, ಅರ್ಥ ಮಾಡ್ಕೊಂಡು ಡಿಪೆಂಡ್ ಆಗುತ್ತೆ ಅಷ್ಟೆ. ಅದಕ್ಕೆ ಜಗತ್ತಿನ ಎಂಥ ವಾಕ್ಯ ತಂದುಕೊಟ್ರು ಕೂಡ ದ್ವೈತಿಗಳಿಗೆ ಏನೇನೂ ಸಮಸ್ಯೆ ಇಲ್ಲ. ಗೊತ್ತಾಯ್ತಾ? ಅರ್ಥ ಮಾಡಕ್ಕೆ ಬರುತ್ತೆ. ಉಳಿದವ್ರಿಗೆ ಹಾಗಲ್ಲ. ಒಳಕ್ಕೆ ಹಾಗಿದ್ರೆ ಮಾತ್ರ ಅದು ಮುಖ್ಯ ಅರ್ಥ ಅಲ್ಲಲ್ಲ, ಅದನ್ನೂ ಡೈವರ್ಟ್ ಮಾಡಿ ಅರ್ಥ ಮಾಡಬೇಕು. ನಮಗವ್ರಿಗೆ ತುಂಬ ವ್ಯತ್ಯಾಸ ಇದೆ. ನೀವು ಆ ಮಾತು ಯಾಕೆ ಹೇಳಿದ್ರು ಗೊತ್ತಾ? ಅವರು ಅದ್ವೈತ ಪ್ರಸಾರ ಜಾಸ್ತಿ ಇದೆ, ಟಿ ವಿ ಬಿಡುತ್ತೆ. ನಮ್ಮವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗ್ಬಿಟ್ಟು ಅವರು ಪ್ರಸಾರದಲ್ಲಿ ಮಾತ್ರ ವಂಡರ್ಫುಲ್ಲಾಗಿ ಮಾಡಿದ್ದಾರೆ, ಮೆಚ್ಚಬೇಕಲ್ಲ. ಇವತ್ತಿಗೆ ಆ ಒಂದು ಟೆಕ್ನಿಕ್ ನಮ್ಮ ಜನಕ್ಕೆ ಇರೋದನ್ನೇ ಸರಿಯಾಗಿ ಹೇಳಲ್ಲ. ಇರೋದನ್ನು ಇವತ್ತು ಏನು ಪ್ರೋಗ್ರಾಮ್ಗಳೇ ಇರೋದಿಲ್ಲ, ಅವ್ರದ್ದು ಮಾತ್ರ ವಂಡರ್ಫುಲ್. ಅವರು ಅಂದರೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಏನಾಗುತ್ತೆ ಎಂಬುದಕ್ಕೆ ಸಾಕ್ಷಿ. ಸಾಮಾನ್ಯವಾಗಿ ಯಾರೇ ಬೇರೆಯವ್ರು ಕೇಳಿರ್ತಾ ಅದ್ವೈತ ಅಂದ್ಬಿಡ್ತಾರೆ, ವೇದಾಂತ ಅದ್ವೈತ ಅಂತ ಮಾಡಿಬಿಟ್ಟು ಅಷ್ಟರ ಮಟ್ಟಿಗೆ ಪ್ರಚಾರ ಮಾಡಿದ್ರು. ನಮ್ಮವ್ರು ಏನಿಲ್ಲ, ಗುಟ್ಟಾಗಿ ಇಟ್ಕೊಳ್ಳೋಕೆ ತಮಗೆ ಬರ್ತದೆ. ಭಾಳ ಗುಟ್ಟು ಇಟ್ಕೊಂಡು ಏನಾಗುತ್ತೆ ಗೊತ್ತಾ? ಯಾವುದೋ ಮನೆ ಕೀ ಇರುತ್ತೆ, ಯಾವುದೋ ಒಂದು ಕೀ ಇರುತ್ತೆ, ಯಾರಿಗೂ ಇಟ್ಬಿಡ್ತಕ್ಕೆ ತಲೆಗೆ ಸಿಗೋದಿಲ್ಲ. ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಅದು ಓಡಿಸ್ತಾರೆ, ತಾರೇ ಓಡಿಸ್ತಾರೆ ಕೂತ್ಕೊಂಡು. ಎಲ್ಲಿಟ್ಟೆ ನೆನಪಿಲ್ಲ ಅವನಿಗೆ, ಭಾರಿ ಸೀಕ್ರೆಟ್ ಆಗುತ್ತಲ್ಲ, ಆ ಥರ ಆಗಿಬಿಟ್ಟಿದೆ. ನಮ್ಮಲ್ಲಿ ವೆರಿ ಪೂರ್. ಇಲ್ಲ ಸುಧಾ, ಇಲ್ಲ ನಿಲ್ಲು ಅಷ್ಟೇ. ಸುಧಾದಲ್ಲಿ ಅಹಂಕಾರ, ಅದು ತತ್ವಕ್ಕಿಂತ ಅಹಂಕಾರ. ಈ ಮಧ್ಯೆ ಎಲ್ಲೋ ಎಕ್ಸೆಪ್ಷನ್ಸ್ ಇರೋದು ಬಿಟ್ಬಿಡಿ. ಹೇಗೆ ಜನ ಪ್ರಸಾರ ಆಗ್ತಾರೆ ಅದಕ್ಕೆ? ಹೇಗೆ ಗೊತ್ತು? ಏಕಾದಶಿ